ಮತ್ತೆ ನೆನ್ನೆ ಹೇಳಿದ್ವಿ ಧನ್ಯ ಅವರಿಗೆ ಕಾಲ್ ಮಾಡ್ತೀವಿ ಅಂತ. ಸೊ ಇವತ್ತು ಕಾಲ್ ಮಾಡೋಣ ಬನ್ನಿ. ಕಾಲಲ್ಲಿ ನಾವು ಪ್ರಾಪರ್ ಆಗಿ ಅವ್ರಿಗೆ ಹೇಳಿಲ್ಲ, ಅವರು ಕೂಡ ಮನೆನ ನೋಡಿಲ್ಲ. ಧನ್ಯಮ್ಮ, ನಾವಿವಾಗ ಹೊಸ ಮನೆಗೆ ಹೋಗ್ತಿದೀವಿ, ನಿಮಗೆ ಗೊತ್ತಲ್ವಾ? ಅದೇ ಅವಾಗ ಎಷ್ಟು ಖುಷಿ ಆಯ್ತು ನಿಮಗೆ? ಇಲ್ಲ ಹುಳ ಬಂದ್ಬಿಟ್ಟಿದೆ. ಏನು ಹುಳ ಅದು? ಬಾಗ್ಲಲ್ಲೆಲ್ಲ ಇದೆ ಮುನು. ಲಕ್ಷ್ಮಿ ಒಲಿಯುತ್ತೆ ಅಂತ ಅಂದ್ರೆ ನಮ್ ಸೈಡ್ ಹಂಗಂತಾರೆ. ಕಮೆಂಟ್ ಮಾಡಿದ್ದಾರೆ ಹೆಂಡತಿ ಗುಲಾಮ ಅಂತ. ನೀವು ನನಗೋಸ್ಕರ ಅಂತ ಅಪ್ಪ ಅಮ್ಮನೆಲ್ಲ ಬಿಟ್ಟು, ಇಡೀ ನಿಮ್ ಊರ್ನೇ ಬಿಟ್ಟು, ನಿಮ್ ಎಜುಕೇಶನ್ ಬಿಟ್ಟು ಬಂದಿದ್ದೀರಾ. ನನಗೋಸ್ಕರ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನನಗೆ ನೆಮ್ಮದಿ ಇಂಪಾರ್ಟೆಂಟ್ ಅಂತ ನೀವು ನನ್ನ ಹತ್ರ ಬಂದಿದ್ದೀರಾ ಅಲ್ವಾ? ಫೈನಲಿ ಹರ್ಬಲ್ ಶೇಕ್, ಹರ್ಬಲ್ ಮಮ್ಮಿ ಅಂತ ಅವರು ಸಣ್ಣ ಅವ್ರಿಗೊಂದು ಸರಿಯಾಗಿ ಕೊಟ್ಟಿದೀನಿ ಇವತ್ತು. ದಿನ 1000 ಕಿಲೋಮೀಟರ್ ನಡೀತಾರೆ ಬೆಳಿಗ್ಗೆ ಸಾಯಂಕಾಲ. 1000 ಕಿಲೋಮೀಟರ್. ಹಲೋ ಗೈಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನು ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಇವತ್ತು ಕೂಡ ಜಿಮ್ಗೆ ಹೋಗೋಷ್ಟರಲ್ಲಿ 7:30 ಮೇಲಾಗೋಯ್ತು. ಏನಕ್ಕಂದ್ರೆ ಇವತ್ತು ಮನೇಲಿ ವಾರದ ದಿನ. ಸೊ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಜಿಮ್ಗೆ ಹೋಗ್ತಾ ಇದ್ದೀವಿ. ನಿನ್ನೆ ನೈಟ್ ಅಂತೂ ಎಷ್ಟು ಜೋರು ಮಳೆ ಅಂದರೆ ಗುಡುಗು ಸಿಡ್ಲು ಎಲ್ಲ ಬಂತು ಬೆಂಗಳೂರಲ್ಲಿ. ತುಂಬ ಅಂದರೆ ತುಂಬ ಮಳೆ. ಬೆಂಗಳೂರು ವೆದರಲ್ಲಿ ನಮ್ಮ ಮನೆ ವೆದರ್ ಅಂತೂ ಸಖತ್ತಾಗಿದೆ, ಕೋಲ್ಡ್ ಆಗಿ. ನೋಡಿ ಸಣ್ಣವ್ರ ಔಟ್ಫಿಟ್ ನೋಡಿ. ಹಾ ಮುನ್ನದು ಪ್ಯಾಂಟ್ ಏರಿಗೇನು ಕ್ಲಿಪ್ ಹಾಕಿಲ್ಲ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿ ರಬ್ಬರ್ ಬ್ಯಾಂಡ್ ಇಲ್ಲಿದೆ. ಅಂದ್ರೆ ಅದಕ್ಕೆ ಲೇಟ್ ಆಗೋದು ಬೇಡ, ಅದು ಆನ್ ದ ಸ್ಪಾಟ್ ಅಲ್ಲಿ ಅಲ್ಲಿ ಬೇಕಾದ್ರೆ ಹಿಂಗೆ ಹಾಕೋಬಹುದು. ಅದಕ್ಕೋಸ್ಕರ ಇವಾಗ ಬಿಟ್ಟೆ ಅಷ್ಟೇ. ಒಂದು ಗಲಿಗೆ ಕೆಲಸ ನೋಡಿ. ಜಿಮ್ಗೆ ಹೋಗ್ಬೇಕಾದ್ರೆ ಎಷ್ಟು ಸ್ಟಡಿ ಆಗಿರ್ತಾರೆ, ಬಟ್ ಜಿಮ್ಮಿಂದ ಬರುವಾಗೆಲ್ಲ ಇವಾಗ ಎಂಟ್ರಿ ಕೊಡ್ತೀನಲ್ಲ, ಅಲ್ಲಿ ಒಂದು ಎಕ್ಸರ್ಸೈಸ್ ಮಾಡೋಕೆ ಹಿಂಗಾಗ್ಬಿಡ್ತೀನಿ ಅಂತ ಅನ್ನಿಸ್ತಿದೆ. ಟೈರ್ಡ್ ಆಗಿ ಅಂದ್ರೆ ಇವರು ಸ್ವಲ್ಪ ಬೇಗ ಟೈರ್ಡ್ ಆಗ್ಬಿಡ್ತಾರೆ. ಬನ್ನಿ ಮಾತಿ. ಫೈನಲಿ ನೋಡಿ ವರ್ಕೌಟ್ ಮುಗಿಸಿದ್ವಿ. ಸದ್ದು ಫುಲ್ ಟೈರ್ಡ್ ಆಗಿ ಹೋಗಿದ್ದಾರೆ. ಬರ್ಬೇಕಾದ್ರೆ ಮಾತ್ರ ಎನರ್ಜಿ ಇರುತ್ತೆ, ಹೋಗ್ಬೇಕಾದ್ರೆ ಫುಲ್ ಟೈರ್ಡ್ ಆಗಿ ಇರ್ತೀವಿ ನಾವು. ಸಣ್ಣವರು ಪ್ಯಾಕ್ಸ್ ವರ್ಕೌಟ್ ಮಾಡ್ತಾ ಇದ್ದಾರೆ ನೋಡಿ. ಫುಲ್ ಹಾರ್ಡ್ ವರ್ಕರು. ಆಲ್ರೆಡಿ 3ನೇ ಟೈಮ್ ಇದು. ತುಂಬಾ ಅಂದ್ರೆ ತುಂಬಾ ಕಷ್ಟ, ಅಷ್ಟು ಹೊಟ್ಟೆ ನೋವು ಬರುತ್ತೆ ಇದರಲ್ಲಿ. ಜಿಮ್ನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಮನೆಗೆ. ಪೂರ್ತಿ ಟಯರ್ಡ್ ಆಗೋಯ್ತು. ಸಣ್ಣವರು ಬರ್ಬೇಕಾದ್ರೆ ಎಷ್ಟು ಜೋಶಲ್ಲಿದ್ರು ಅಷ್ಟೇ ಫುಲ್ಲು ಟಯರ್ಡ್ ಆಗಿ ಹೋಗಿದ್ದಾರೆ. ಈಗ ಬರ್ತಾರೆ ನೋಡಿ, ತೋರಿಸ್ತೀರಿ. ಹೋಗುವಾಗ ಹೆಂಗಿದ್ರು, ಬರುವಾಗ ನೋಡಿ ಹೆಂಗಿದ್ದಾರೆ. ಅದಾಗೆ ಫುಲ್ಲು ಟಯರ್ಡ್ ಎಲ್ಲ ಹೋಗಿರುತ್ತಪ್ಪ. ಇವತ್ತು ಬೇರೆ ಬೆಳಿಗ್ಗೆ ಎದ್ದು ತಿಂದಿಲ್ಲ ಅಲ್ವಾ, ಸ್ವಲ್ಪನೂ ಎನರ್ಜಿ ಇಲ್ಲ. ಒಂದ್ಸರಿ ಹೋಗ್ಬಿಟ್ಟು ಏನಾದ್ರು ಪ್ರೋಟೀನ್ ತಿನ್ನೋಣ ಅಂತ ಅನಿಸ್ತಿದೆ ಅಲ್ವ ಮೂನು? ಫುಲ್ ಟಯರ್ಡ್ ಆಯ್ತು. ಸರಿ ಹೊರಡೋಣ. ಇವತ್ತು ನಾವು ಜಿಮ್ಮಿಂದ ಬರೋಷ್ಟರಲ್ಲಿ 9:30 ಆಗೋಯ್ತು. ನಮ್ಮಮ್ಮ ಪೂಜೆ ಎಲ್ಲ ಮಾಡಿದ್ದಾರೆ, ನಾವಿನ್ನೂ ಫ್ರೆಶ್ ಅಪ್ ಆಗಿಲ್ಲ. ಹೆಂಗ್ ನೋಡಿ ರೆಡಿ ಆಗಿದ್ದಾರೆ, ಚೆನ್ನಾಗಿ ರೆಡಿ ಆಗಿದ್ದಾರೆ. ಸೂಪರ್. ಏನಮ್ಮ ಫ್ರೆಶ್ ಶೇಕ್ ಕುಡಿತಿದ್ಯಾ? ಎಷ್ಟೊಂದು ಜನ ಹೇಳ್ತಿದ್ರು ಅಮ್ಮ ನೀನು ಆ ಫ್ರೆಶ್ ಶೇಕ್ ಕುಡಿಯೋದ್ರಿಂದ ಅವ್ರಿಗೆ ಹೇಳ್ತೀನಿ ಕೇಳು. ನಾವು ಕರೆಕ್ಟಾಗಿ ಏನು ಫಾಲೋ ಅಪ್ ಮಾಡ್ಲಿಲ್ಲ ಅಂದ್ರೆ ಎಲ್ಲ ಮಿಸ್ಟೇಕ್ ಆಗೇ ಆಗುತ್ತೆ. ಬೇರೆದ್ರ ಮೇಲೆ ಹಾಕ್ಬೇಕು. ತಿಂತಾರೆ ಎಲ್ಲ ಫುಡ್ಗಳು ತಿಂತಾರಲ್ವಾ, ಅವ್ರಿಗೇನು ರೋಗ ಬರಲ್ವಂತ. ಶೇಕ್ ಕುಡ್ದವ್ರಿಗೆ ಮಾತ್ರ ರೋಗ ಬರ್ತಾ ಇದೆಯಾ? ನಾನು ಏನು ಕರೆಕ್ಟಾಗಿ ಯೂಸ್ ಮಾಡ್ತಾ ಅದೇ ಇವಾಗ ನೀನು ಫಾಲೋ ಅಪ್ ಮಾಡಿದ್ರೆ ನಾನು ಕರೆಕ್ಟಾಗಿ ಇರ್ತಾ ಇದ್ದೆ. ನಾನು ಎಷ್ಟು ವರ್ಷ, 7 ವರ್ಷದಿಂದ ಕುಡಿತಾ ಇದ್ದೀನಿ, ಏನು ಬಂದಿಲ್ಲ ರೋಗ. ಈಗ 2 ಏನೋ ಗೌರಿ ಹಬ್ಬದಲ್ಲಿ ಒಂದ್ಸಲ ಈ ಥರ ಹೆಚ್ಚು ಕಮ್ಮಿ ಆಗಿತ್ತು, ಇವಾಗ ಒಂದ್ಸಲ. ಬಟ್ ನನಗೆ ಬೇರೆ ಟೆನ್ಷನೂ ಇದ್ದು ಆ ಥರ ಆಗಿರೋದಷ್ಟೇ. ಟೆನ್ಷನ್ ಮಾಡ್ಕೊಂಡ್ರೆ ಯಾವ ಮನುಷ್ಯ ಏನೇ ಆರೋಗ್ಯವಾಗಿ ತಿಂದ್ರೂ ಏನು ಪ್ರಯೋಜನ ಆಗಲ್ಲ ಅನ್ನೋದನ್ನ ಹೇಳು. ಗೈಸ್ ಏನಂತ ಅಂದ್ರೆ ಫ್ರೆಶ್ ಶೇಕ್ ಕುಡಿತಿರ್ತಾರಲ್ವಾ, ಸೊ ಅವರು ಕರೆಕ್ಟಾಗಿ ಫಾಲೋ ಅಪ್ ಮಾಡಿಲ್ಲ ಅಂತ ಅಂದ್ರೆ ಏನಾದರೂ ಹೆಲ್ತ್ ಇಶ್ಯೂ ಬರ್ಬೋದಷ್ಟೇ. ಸೊ ನಮ್ಮಮ್ಮ ಫಾಲೋ ಅಪ್ ಮಾಡಿಲ್ಲ, ಮತ್ತು ಟೆನ್ಷನ್ ಇರೋದಕ್ಕೆ ನಮಗೆ ಹೆಲ್ತ್ ಇಶ್ಯೂ ಬಂದಿದ್ದು, ಮತ್ತು ಶುಗರ್ ಹೈ ಆಗಿದ್ದು ಅಷ್ಟೇ. ಆ ಫ್ರೆಶ್ ಶೇಕ್ ಕುಡಿಯೋದ್ರಿಂದ ಅವ್ರಿಗೆ ಏನೂ ತೊಂದರೆ ಆಗಿಲ್ಲ. ಸೊ ಅದನ್ನೇ ನಮ್ಮಮ್ಮ ನೀವು ಮಾಡಿರೋ ಕಮೆಂಟ್ನ ನೋಡಿ ನಿಮಗೆ ರಿಪ್ಲೈ ಮಾಡ್ತಾ ಇರೋದಷ್ಟೇ. ಹಲೋ ಮಮ್ಮಿ. ರಿಪ್ಲೈ ಅನ್ನೋದೇ ಕುಡಿದು ಪಾಪ ಅದ್ರ ಮೇಲೆ ಹೇಳ್ಬೇಕಾದ್ರೆ ತುಂಬಾ ಜನ ಚೆನ್ನಾಗಿರೋರು ಇದ್ದಾರೆ. ಎಂತೆಂತ ಹಾಳಾಗಿರೋರ್ನ ನಾವೇ ಕಣ್ಣಾರೆ ನೋಡಿದೀವಿ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ಇಂಪ್ರೂವ್ ಆಗಿದ್ದಾರಲ್ಲ. ನಾನು ನೋಡಿದ್ದೀನಿ. ಸ್ಲೋ ಕೊಡ್ದವ್ರು ಕೈ ಹಿಡ್ಕೊಂಡ್ ಬಂದು ಮೆಟ್ಲು ಹತ್ತಕ್ ಆಗ್ತಿಲ್ಲ, ಇವಾಗ ಅವರೇ ನಡ್ಕೊಂಡ್ ಬಂದು ಕುಡ್ಕೊಂಡು ಹೋಗ್ತಾರೆ. ಹೌದು, ನಾನು ನೋಡಿದ್ದೀನಿ. ನಾನು ತುಂಬಾ ಜನಕ್ಕೆ ಒಳ್ಳೊಳ್ಳೆ ರಿಸಲ್ಟ್ ಸಿಕ್ಕಿರೋದು ನೋಡಿದೀನಿ. ನಾವೇನ್ ಯಾರಿಗೂ ಫೋರ್ಸ್ಫುಲಿ ಮಾಡ್ತಾ ಇಲ್ಲ ಫ್ರೆಶ್ ಶೇಕ್ ನೀವು ಕುಡಿಲೇಬೇಕು ಅಂತ. ಸೊ ಅದು ಅವ್ರವ್ರ ಇಷ್ಟ, ಅವ್ರವ್ರಿಗೆ ಬಿಟ್ಟಿದ್ದು. ಒಬ್ಬೊಬ್ರು ಬಾಡಿಲಿ ಒಂದೊಂದ್ ತರ ವರ್ಕ್ ಆಗುತ್ತೆ. ಸೊ ಹಂಗೆ ನಮ್ಮ ಅಮ್ಮನಿಗೆ ಅದರಿಂದ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಅದನ್ನ ಅವ್ರು ಹೇಳಿದ್ರು ಅಷ್ಟೇ. ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಮಾಡಿದ್ರಿ ಅದಕ್ಕೆ, ಅದರಿಂದನೇ ಹಂಗಾಗಿದ್ದು ಅಂತ. ಸೊ ಅದಕ್ಕೋಸ್ಕರ ಹಂಗೆ ಮಾತಾಡಿದ್ರು ಅಷ್ಟೇ. ಮಮ್ಮಿ ಬಾಯ್ ಅಮ್ಮ. ಬಾಯ್ ಬಾಯ್. ರೈಟ್ ನೋಡಿ, ಅಮ್ಮ ಹೋಗ್ತಾ ಇದ್ದಾರೆ, ಅಪ್ಪನೂ ಕೂಡ ಹೋಗ್ತಾ ಇದ್ದಾರೆ ಕೆಲ್ಸಕ್ಕೆ. ಸೊ ನಾನು ಜಿಮ್ಮಿಂದ ಬರ್ಬೇಕಾದ್ರೆ ಮೊಟ್ಟೆ ತೊಗೊಬರೋಣ ಅಂತ ಅನ್ಕೊಂಡೆ, ಮೊಟ್ಟೆ ತೊಗೊಂಡು ಬಂದಿಲ್ಲ. ಸಣ್ಣವರು ಮೊಟ್ಟೆ ತೊಗೊಂಬಂದಿಲ್ಲ, ಮುನ್ನು ಮರ್ತೋದಿ ಅಂತ ಹೇಳ್ತಿದ್ದಾರೆ. ಸಣ್ಣವರು ಓಟ್ಸ್ ರೆಡಿ ಮಾಡೋದಕ್ಕೆ ಓಡ್ತಾ ಇದ್ದಾರೆ ನೋಡಿ. ಸಣ್ಣಮ್ಮ ನೀವು ಓಟ್ಸ್ ಮಾಡಿ, ನಾನು ಹೋಗಿ ಮೊಟ್ಟೆ ತೊಗೊಂಬರ್ತೀನಿ, ಸರಿನಾ?
ಇವತ್ತು ಧನ್ಯ ಅವರಿಗೆ ಕಾಲ್ ಮಾಡೋಣ. ಎಲ್ಲರೂ ಕೂಡ ಕೇಳ್ತಾ ಇದ್ರಿ ನೀವು ಡೈಲಿ ಏನು ತಿಂತೀರಾ ಅಂದರೆ ಡಯಟ್ ಫುಡ್ಡು 3 ಟೈಮ್ದು ಡಯಟ್ ಫುಡ್ ತೋರಿಸಿ ಅಂತ. ಅಂದರೆ ಡಯಟ್ ಫುಡ್ಡು ಇದನ್ನು ತಿಂದರೆ ನೀವು ಬಾಡಿನ ಮೇಂಟೈನ್ ಮಾಡ್ಬೋದು ತುಂಬ ಚೆನ್ನಾಗಿ. ಅಂದರೆ ಒಳ್ಳೆ ಪ್ರೋಟೀನ್ ಫುಡ್ನ ತಿನ್ನಬೇಕು. ನಾವು ಡೈಲಿ ಕೂಡ ಪ್ರೋಟೀನ್ ಫುಡ್ ತಿಂತೀವಿ, ಅದ್ರ ಜೊತೆಗೆ ಸ್ನ್ಯಾಕ್ಸ್ಗಳು ತಿಂತೀವಿ, ಹಂಗೇನಿಲ್ಲ. ಕೆಲವೊಂದು ಟೈಮ್ ಮಾತ್ರ ತಿಂತೀವಿ, ಯಾವಾಗಲೂ ತಿನ್ನಕ್ಕೆ ಹೋಗಲ್ಲ ಸ್ನ್ಯಾಕ್ಸ್ನೆಲ್ಲ. ನೋಡಿ ಇವತ್ತಿನ ನಮ್ಮ ಬ್ರೇಕ್ಫಾಸ್ಟ್ ಇದು. ಬೆಳಗ್ಗೆ ಟಿಫನ್ ನಾವು ಇದನ್ನೇ ತಿನ್ನೋದು. ಸೊ ನೋಡಿ ಇದು ಇಸ್ಬೋಲ್ ಅಂತ, ಅಂದರೆ ಊರಿಂದ ತಗೊಂಡು ಬಂದಿದ್ದೀವಿ. ಇದು ನಾರ್ಮಲ್ ಇದು ಇದರಲ್ಲೆಲ್ಲ ಸಿಗುತ್ತಲ್ವಾ ಅಮ್ಮ? ರಿಲಯನ್ಸ್ ಅಲ್ಲೆಲ್ಲ ಸಿಗುತ್ತಲ್ವಾ? ರಿಲಯನ್ಸು ಮತ್ತೆ ಆನ್ಲೈನ್ ಅಲ್ಲೆಲ್ಲ ಸಿಗುತ್ತೆ ಇಸ್ಬೋಲ್ ಅಂತ. ಬಟ್ ಇದು ನಿಮಗೆ ಸಿಕ್ಲಿಲ್ಲ ಅಂತ ಅಂದ್ರೂ ಇದು ಪರವಾಗಿಲ್ಲ, ಇದು ತಗೊಂಡಿಲ್ಲ ಅಂದ್ರೂ ಏನಿಲ್ಲ. ಇದು ಬಾಡಿ ಕೋಲ್ಡ್ ಆಗೋದಕ್ಕೆ ಮಾತ್ರ ಯೂಸ್ ಮಾಡೋದು. ಅದು ಇದಿಷ್ಟು ತಿನ್ನೋದಕ್ಕಿಂತ ಮುಂಚೆ ಫಸ್ಟ್ ಅದೇ ಕುಡಿಬೇಕು. ಅದನ್ನ ಕುಡಿತೀವಿ. ನೆಕ್ಸ್ಟ್ ನೋಡಿ ಬ್ರೇಕ್ಫಾಸ್ಟ್ ಓಟ್ಸು, ಅಂದ್ರೆ ಓಟ್ಸ್ ತಿಂತೀವಿ. ಓಟ್ಸ್ ಜೊತೆಗೆ ಬಾಳೆಹಣ್ಣು ಹಾಕೊಂಡು ತಿಂದ್ರೆ ಇನ್ನೂ ಒಳ್ಳೇದು, ಡೈಜೆಷನ್ ಚೆನ್ನಾಗಾಗುತ್ತೆ. ಓಟ್ಸಿಗೆ ಏನು ಹಾಕಲ್ಲ, ಅಂದ್ರೆ ಸಕ್ಕರೆ ಅದು ಇದು ಏನು ಹಾಕಲ್ಲ, ಜಸ್ಟ್ ಬಿಸಿ ವಾಟರಿಗೆ ಇದು ಓಟ್ಸ್ ಹಾಕೋದಷ್ಟೇ. ಹೌದು, ಹಂಗೆ ಬಾಯ್ಲ್ ಮಾಡ್ಕೊಂಡು ಓಟ್ಸ್ನ ತಿನ್ಬೇಕು. ಓಟ್ಸ್ ಒಬ್ಬೊಬ್ಬರಿಗೆ ಡೈಜೆಷನ್ ಆಗಲ್ಲ ಅಂತ ಅಂದ್ರೆ ಅವರು ಡೈಲಿ ಬಾಳೆಹಣ್ಣು ತಿನ್ಲೇಬೇಕು. ಜಾಸ್ತಿ ನಾವು ಬಾಳೆಹಣ್ಣು ಹಾಕೊಂಡೆ ತಿನ್ನೋದು. ನೆಕ್ಸ್ಟ್ 2 ಎಗ್ ತಿಂತೀವಿ ಇಬ್ರು ಕೂಡ. ಹೌದು, ಬೆಳಿಗ್ಗೆ ನಾನು 2 ಎಗ್, ಅವ್ರು 2 ಎಗ್ ತಿಂತೀವಿ. ಮತ್ತೆ ಯೆಲ್ಲೋ ಕಲರ್ ಬರುತ್ತಲ್ಲ ಅದರಲ್ಲಿ, ಅದನ್ನ ವೆಯ್ಟ್ ಲಾಸ್ ಮಾಡೋರು ತಿನ್ಬಾರ್ದು. ವೆಯ್ಟ್ ಗೇನ್ ಆಗೋರು ಅದನ್ನ ತಿನ್ಲೇಬೇಕು, ಅದರಿಂದ ಅವರಿಗೆ ಪ್ರೋಟೀನ್ ಸಿಗುತ್ತೆ. ಮತ್ತೆ ಇದರಿಂದ 1-2 ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಯೆಲ್ಲೋ ಕಲರ್ 1-2 ತಿನ್ನೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಇನ್ನೊಂದು, ಜಿಮ್ಮಿಂದ ಬರ್ಬೇಕಾದ್ರೆ ನಾವು ಬಟರ್ ಫ್ರೂಟ್ ಜ್ಯೂಸ್ ಕುಡಿತೀವಿ ಇಬ್ರು. ಇಬ್ರು ಕುಡಿತೀವಿ ಡೈಲಿ. ಬಟ್ ಇವತ್ತು ಕುಡ್ದಿಲ್ಲ, ಏನಕ್ಕಂದ್ರೆ ಶಾಪ್ ಓಪನ್ ಆಗಿರ್ಲಿಲ್ಲ. ಒಂದು ಮಧ್ಯಾಹ್ನ ಈವ್ನಿಂಗ್ ಹಂಗೆ ಬಟರ್ ಫ್ರೂಟ್ ಜ್ಯೂಸ್ ಕುಡಿತೀವಿ. ನೋಡಿ ಗಾಯ್ಸ್, 1 o'clock ಆಯ್ತು, ಇನ್ನೂ ನಾವು ಊಟ ಸಹ ಮಾಡಿಲ್ಲ. ಈಗಷ್ಟೇ ಜಸ್ಟ್ ವ್ಲಾಗ್ನ ಅಪ್ಲೋಡ್ ಮಾಡಿದ್ವಿ, ನೀವೆಲ್ಲ ವೆಯ್ಟ್ ಮಾಡ್ತಿರ್ತೀರಾ ಅಂತ. ಏನಕ್ಕಂದ್ರೆ ಇವತ್ತು ಸ್ವಲ್ಪ ಲೇಟ್ ಆಗ್ತಿದೆ. ಜಿಮ್ಗೆ ಹೋಗಿ ಬಂದು ವ್ಲಾಗ್ ಎಡಿಟ್ ಮಾಡೋದಕ್ಕೆ 2-3 ಅವರ್ ಬೇಕಾಗುತ್ತೆ ಒಂದೊಂದು. ನೀವೆಲ್ಲರೂ ಕೇಳಿದ್ರಿ 30 minutes ವ್ಲಾಗ್ ಅಪ್ಲೋಡ್ ಮಾಡಿ ಅಂತ. ಸೊ ಅದಕ್ಕೋಸ್ಕರ 30 minutes ಟ್ರೈ ಮಾಡ್ತಾ ಇದೀವಿ. ಮತ್ತೆ ಇವಾಗ ಏನಂತ ಅಂದ್ರೆ ಇವತ್ತು ಔಟ್ ಸೈಡ್ ಒಂದು ಪಬ್ಲಿಕ್ ಶೂಟ್ ಇದೆ. ಸೊ ಅದಕ್ಕೋಸ್ಕರ ಇಬ್ರು ಫ್ರೆಶ್ ಅಪ್ ಆಗಿ ಬಂದಿದೀವಿ. ನಾನು ಮತ್ತೆ ಸಣ್ಣವ್ರು ಇವಾಗ ಹೋಗ್ತಾ ಇದೀವಿ, ರಾಜಾಜಿನಗರಿಗೆ ಹೋಗ್ಬೇಕು. ಸನಮ್ಮ ಬನ್ನಿ, ನಿಮ್ಮ ಔಟ್ಫಿಟ್ ತೋರ್ಸೋಣ. ಸಖತ್ತಾಗಿ ರೆಡಿ ಆಗಿದ್ದಾರೆ ಗೈಸ್, ನನಗಿನ್ನ ಸೂಪರ್ ಆಗಿ ಕಾಣಿಸ್ತಾ ಇದಾರೆ. ಚೆನ್ನಾಗಿ ಕಾಣಿಸ್ತಿದ್ದೀರಾ? ಗೈಸ್, ಮುಖಕ್ಕೆ ಅವ್ರೇನು ಹಚ್ಚಿಲ್ಲ, ಪಿಂಪಲ್ ಆಗಿರೋದ್ರಿಂದ ಏನು ಹಚ್ಚಿಲ್ಲ. ಲಿಪ್ಸ್ಟಿಕ್ ಕಾಜಲ್ ಹಚ್ಚಿದ್ದಾರೆ. ಸಕ್ಕತ್ತಾಗಿ ಕಾಣಿಸ್ತಿದ್ದೀರಾ ಅಮ್ಮ, ಸೂಪರ್. ಸಖತ್ತಾಗಿ ಕಾಣಿಸ್ತಿದ್ದೀರಾ. ಬನ್ನಿ ಹೊರಡೋಣ. ಬಟ್ ಇವರು ಮನೇಲಿ ಏನು ಅಡುಗೆ ಮಾಡೋದಕ್ಕಾಗಲ್ಲ. ಸೊ ಔಟ್ ಸೈಡ್ ಏನಾದರೂ ತಿನ್ಬೇಕಷ್ಟೇ. ಏನಕ್ಕಂದ್ರೆ ಶೂಟ್ ಮುಗಿಯೋಷ್ಟರಲ್ಲೇ ಎಷ್ಟು ಅವರ್ ಆಗುತ್ತೋ ಗೊತ್ತಿಲ್ಲ. ಇನ್ನು ರಾಜಾಜಿನಗರ್ಗೆ ಹೋಗ್ಬೇಕು, ಟ್ರಾಫಿಕ್ ಬೇರೆ ಬೆಂಗಳೂರಲ್ಲಿ. ಅವಾಗಲೇ ಹೇಳ್ತಾ ಇದ್ದೆ ಸಣ್ಣವ್ರಿಗೆ ರೆಡಿ ಆಗುವಾಗ, ಸ್ಯಾರಿಯಲ್ಲೇ ಒಂದು ಲುಕ್ ಆಗಿ ಸಖತ್ತಾಗಿ ಕಾಣಿಸ್ತಾರೆ. ಈಗಲೇ ಈ ಡ್ರೆಸ್ ಅಲ್ಲಿ ಇನ್ನೊಂದ್ ತರ ಲುಕ್ ಆಗಿ ಸಖತ್ತಾಗಿ ಕಾಣಿಸ್ತಿದ್ದಾರೆ. ಸೂಪರ್ ಮಾ. ಹೇಗ್ ಕಾಣಿಸ್ತಿದ್ದಾರೆ ಅಂತ ನೀವೇ ಕಮೆಂಟ್ ಮಾಡಿ. ನಿಮ್ಗೆ ಯಾವ ಲುಕ್ ಅಲ್ಲಿ ಸಣ್ಣವ್ರು ಇಷ್ಟ ಅಂತ. ಹೌದು, ಯಾವ ಲುಕ್ ಅಲ್ಲಿ ಅಂತ ಹೇಳಿ ಅಲ್ವಾ? ಗೊತ್ತಾಗುತ್ತೆ, ನಂಗೂ ಗೊತ್ತಾಗುತ್ತೆ. ಅಂದ್ರೆ ಜಾಸ್ತಿ ಈ ಲುಕ್ ಅಲ್ಲಿ ಚೆನ್ನಾಗಿ ಕಾಣ್ತಾರ, ಇಲ್ಲ ಸ್ಯಾರಿ ಲುಕ್ ಅಲ್ಲಿ ಚೆನ್ನಾಗಿ ಕಾಣ್ತಾರ? ನೋಡೋಣ ಹೆಂಗ್ ಕಮೆಂಟ್ ಮಾಡಿರ್ತಾರೆ ಅಂತ. ನನಗೆ ಸ್ಯಾರಿ ಲುಕ್, ನನಗೆ ಸ್ಯಾರಿಯಲ್ಲಿ ಸಣ್ಣವ್ರನ್ನ ನೋಡೋದಕ್ಕಂದ್ರೆ ತುಂಬಾ ಇಷ್ಟ. ನಾನು ಅವ್ರನ್ನ ಫಸ್ಟ್ ಇಷ್ಟಪಟ್ಟಿದ್ದೆ ಸ್ಯಾರಿಯಲ್ಲಿ ನೋಡಿ. ಅದಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸಣ್ಣವ್ರನ್ನ ಸ್ಯಾರಿಯಲ್ಲಿ ನೋಡೋದಕ್ಕೆ. ಬನ್ನಿ ಮಾ, ಶೂಟಿಗೆ ಟೈಮ್ ಆಯ್ತು. ಇವಾಗ ಫ್ರೆಂಡ್ದು ಕಾರ್ ಬರುತ್ತೆ, ಹೋಗೋಣ. ಓಕೆನಾ? ಮನೆಗೆ ಬರೋಷ್ಟಲ್ಲೇ 4:15 ಆಗೋಯ್ತು. ಸಣ್ಣವ್ರು ನೋಡಿ ಫುಲ್ಲು ಟಯರ್ಡ್ ಆಗಿ ಹೋಗಿದ್ದಾರೆ. ಸಣ್ಣವರಿಗೆ ಕೈಗೆ ಬೇರೆ ಜಿಮ್ ವರ್ಕೌಟ್ ಮಾಡುವಾಗ ಇದಾಯ್ತು ಅಂತೇಳಿ ಬ್ಯಾಂಡೇಡ್ ಹಾಕೊಂಡಿದ್ದಾರೆ. ಉಳ್ಕಿರೋ ತರ ಕೈ ಉಳ್ಕಿರೋ ತರ ಆಗಿದೆ. ಬಟ್ ಅವ್ರಿಗೆ ಬೆಳಗ್ಗೆ ನೋವು ಗೊತ್ತಾಗಿಲ್ಲ, ಇವಾಗ ಸಂಜೆ ಆಗ್ತಾ ಆಗ್ತಾ ಅವ್ರಿಗೆ ಪೇನ್ ಜಾಸ್ತಿ ಸ್ಟಾರ್ಟ್ ಆಯ್ತು. ಶೂಟಲ್ಲೂ ತುಂಬಾ ನೋವು ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇವಾಗ ಬ್ಯಾಂಡೇಡ್ ತಗೊಂಬಂದು ಬ್ಯಾಂಡೇಡ್ ಹಾಕಿದೀವಿ. ಸ್ವಲ್ಪ ರೆಸ್ಟ್ ಮಾಡಿ ಮಾ, ಆಯ್ತಾ? ಚೆನ್ನಾಗಿ ನಿದ್ದೆ ಮಾಡಿ, ನೀಟಾಗಿ ಮಲ್ಕೊಳ್ಳಿ. ನನ್ನ ಲೈಟು ಲ್ಯಾಪ್ಟಾಪ್ ಎಲ್ಲ ಎತ್ಕೋತೀನಿ. ಜಿಮ್ ಮಾಡಿದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕು. ಸೊ ಅದಕ್ಕೋಸ್ಕರ ಇವತ್ತು ಫುಲ್ ಟಯರ್ಡ್ ಆಗಿತ್ತು ಅಂತ ಹೇಳ್ಬಿಟ್ಟು ನಾನು ಮತ್ತು ಮುನ್ನು ಶೂಟ್ ಮುಗಿಸಿ ಬಂದು ನಿದ್ದೆ ಮಾಡಿದ್ವಿ. ಸೊ ಇವಾಗ ತಾನೇ ಎದ್ವಿ, ಮುನ್ನು ಕೂಡ ಎದ್ದಿದ್ದಾರೆ. ಸೊ ಅದಕ್ಕೆ ನಾನು ಇವಾಗ ಬಿಸಿ ನೋಡಿ ಬಿಸಿ ಏನು ಮಾಡಿದ್ದೀನಿ ಅಂತ ಅಂದರೆ, ಇದಕ್ಕೇನಂದರೆ ಜೀರಿಗೆ ಮತ್ತು ಕೊತ್ತಂಬರಿ ಹಾಕಿ ಕಷಾಯ ಮಾಡಿದ್ದೀನಿ. ಮುನ್ನು ತಗೊಳ್ಳಿ, ಬಿಸಿ ಇದೆ, ಕುಡೀರಿ. ಇದು ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ ಮೂವಿಗೆ, ಡೈಲಾಗ್ಸ್ಗಳೆಲ್ಲ ಪ್ರಾಕ್ಟೀಸ್ ಮಾಡ್ಕೋತಾ ಇದ್ವಿ. ಸೊ ಅದಕ್ಕೆ ನಿದ್ದೆ ಕರೆಕ್ಟಾಗಿ ಆಗಿರ್ಲಿಲ್ಲ. ಜಿಮ್ ಮಾಡಿದ್ರೆ 8 hours 7 hours ಏನೋ ಪ್ರಾಪರ್ ಆಗಿ ನಿದ್ದೆ ಮಾಡಬೇಕು. ಕರೆಕ್ಟಾಗಿ ನಿದ್ದೆ ಮಾಡಿರ್ಲಿಲ್ಲ. ಒಂದು 5 hour ಮಾಡಿದ್ವಿ ಅಷ್ಟೇ. ತುಂಬಾ ಟಯರ್ಡ್ ಆಗ್ತು. ಮತ್ತೆ ಬೆಳಗ್ಗೆ ಹೋಗ್ಬೇಕಾದ್ರೆ ಎಗ್ಗು ಮತ್ತೆ ಮೊಟ್ಟೆನೂ ತಿಂದಿರ್ಲಿಲ್ಲ. ಮೊಟ್ಟೆ ಮತ್ತೆ ಬಾಳೆಹಣ್ಣು ತಿಂದಿರ್ಲಿಲ್ಲ. ಎಗ್ ಮತ್ತು ಮೊಟ್ಟೆ ತಿಂದಿರ್ಲಿಲ್ವಾ? ಹೇಳ್ತಾ ಇದೀನಿ. ಎರಡು ಒಂದೇ, ಕನ್ನಡ ಮತ್ತು ಇಂಗ್ಲಿಷು.
ಬಿಸಿ ಬಿಸಿ ಏನಾದ್ರೂ ಕುಡಿದ್ರೆ ಒಂಥರ ಚೆನ್ನಾಗಿ ನಿದ್ದೆ ನಿದ್ದ ತಕ್ಷಣ ಕುಡಿದ್ರೆ ಒಂಥರ ರಿಲ್ಯಾಕ್ಸ್ ಫೀಲ್ ಸಿಗುತ್ತಲ್ಲ. ಸರಿ ಕುಡೀರಿ. ಸರಿನಾ? ಥ್ಯಾಂಕ್ಸ್ ವೈಫ್ ಮಾಡ್ಕೊಟ್ಟಿದ್ದಕ್ಕೆ. ಮನು ನಿಮ್ಗೊಂದು ಗೊತ್ತಿಲ್ಲ ಅಲ್ವಾ? ಇಲ್ಲಿ ಬನ್ನಿ, ಇಲ್ಲಿ ನೋಡಿ ಮನು, ನೋಡಿ ಗೈಸ್ ಇಲ್ಲಿ ಅಪ್ಪ ಎಲ್ಲ ಹುಳ ಬಂದ್ಬಿಟ್ಟಿದೆ. ಏನು ಉಳ್ಳೋದು? ಬಾಗ್ಲಲ್ಲೆಲ್ಲ ಇದೆ ಮನು, ಬಾಗ್ಲೇ ಬಿದ್ಬಿಡುತ್ತೆ. ಹನುಮ ಕಪ್ಪಿರುವೆ ಏನು ಮಾಡಲ್ವಾ? ಕಪ್ಪಿರುವೆ ಬಂದ್ರೆ ಲಕ್ಷ್ಮಿ ಅಂತ ಹೇಳ್ತಾರೆ. ಲಕ್ಷ್ಮಿ ಒಲಿಯುತ್ತೆ ಅಂತ ಅಂದ್ರೆ ನಮ್ ಸೈಡ್ ಹಂಗಂತಾರೆ, ನಮ್ಮೂರ್ ಸೈಡ್ ಅಲ್ಲ. ನಮ್ಮ ಅಜ್ಜಿ ಎಲ್ಲ ಹೇಳ್ತಾ ಇದ್ರು. ನಿಜಾನಾ? ಕಪ್ಪು ಇರುವೆ ಬಂದ್ರೆ ಒಳ್ಳೇದು, ಬಟ್ ಕೆಂಪಿರೆ ಬರಬಾರ್ದು. ನೋಡಿ ಇಲ್ಲಿ ತುಂಬಾ ಬಂದಿದೆ, ತುಂಬಾ ಒಳ್ಳೇದು. ಅದು ಬಾಗ್ಲಿಗೆ ಬಂದಿದೆ. ಹೌದಾ? ತುಂಬಾ ಒಳ್ಳೇದು. ನಂಗೆ ಭಯನೇ ಆಗೋದು. ಕೆಲವೊಬ್ರು ಹಂಗ ಹೇಳ್ತಾರೆ, ನಾನು ಅದನ್ನೇ ನಂಬಲ್ಲ, ಬಟ್ ಅನ್ಸುತ್ತೆ ನನ್ ಪ್ರಕಾರ. ಇವ್ರು ತೋರ್ಸಿದ್ ನೋಡಿದ್ರೆ ನಾನೇನೋ ಗೋಡೆ ಮೇಲೆ ಹೋಗುತ್ತಲ್ಲ, ಅದೇನಂತಾರೆ ಅದು ಇಷ್ಟೊತ್ತಲ್ಲಿ ಕರಿಬಾರ್ದು ಅದ್ರ ಹೆಸರನ್ನ, ಸೊ ಅದು ಅಂತ ಅನ್ಕೊಂಡೆ. ನೋಡಿದ್ರೆ ಕಪ್ಪಿರುವೆಗೆ ಮುನ್ನೂ ನೋಡಿ ಯಬ್ಬೋ ಅಂತೀರಾ ನೀವು ಹಂಗೆ. ಅದಕ್ಕೆ ಭಯ ಆಯ್ತು. ಸರಿ ಆಯ್ತು, ಕುಡೀರಿ ಜೀರಿಗೆ ಕಷಾಯ. ಜೀರಿಗೆ ಕಷಾಯ ಕುಡಿದ್ರೆ ತುಂಬಾ ಒಳ್ಳೇದಮ್ಮ. ಹೌದು, ಬರೀ ಹೊಟ್ಟೆಗೂ ಕುಡಿದ್ರೆ ತುಂಬಾ ಒಳ್ಳೇದು, ಯಾವಾಗ ಬೇಕಾದ್ರೂ ಕುಡಿದ್ರು ಒಳ್ಳೇದು. ಮತ್ತೆ ಇವಾಗ ಗರ್ಲ್ಸ್ ಪೀರಿಯಡ್ಸ್ ಟೈಮ್ ಇರುತ್ತಲ್ಲ, ಪೀರಿಯಡ್ಸ್ ಟೈಮಲ್ಲೆಲ್ಲ ಅದು ಜೀರಿಗೆ ಕಷಾಯ ಕುಡಿದ್ರೆ ಒಳ್ಳೇದು, ಹೊಟ್ಟೆ ನೋವೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ. ನಾನು ಅದಕ್ಕೆ ಆಲ್ಮೋಸ್ಟ್ ಪೀರಿಯಡ್ಸ್ ಟೈಮಲ್ಲಿ ಕುಡಿತೀನಿ ಜೀರಿಗೆ. ಸ್ವಲ್ಪ ಜನ ಗರ್ಲ್ಸ್ಗಳಿಗೆ ನೀವು ಟಿಪ್ಸ್ ಕೊಡಿ. ನೆಕ್ಸ್ಟ್ ವ್ಲಾಗಲ್ಲಿ ಅದಕ್ಕೆ ಅಂತಾನೆ ಒಂದು ವ್ಲಾಗ್ ಮಾಡ್ತೀನಿ, ಓಕೆನಾ? ನಂಗೆ ಗೊತ್ತಿರೋ ಪ್ರಕಾರ ಮಾಡ್ತೀನಿ. ಸೊ ನನ್ನ ಅನಿಸಿಕೆ ಆಯ್ತಾ? ಅಂದ್ರೆ ನೀವು ಪೈನ್ ಆದಾಗ ಏನ್ ಮಾಡ್ತೀರಾ ಪೈನ್ ಹೋಗೋದಕ್ಕೆ ನನ್ನ ಹೇಳ್ಕೊಡಿ, ಅದನ್ನ ಅವರು ತಿಳ್ಕೊಂಡು ಮಾಡ್ಕೋತಾರೆ, ಓಕೆನಾ? ಓಕೆ. ನೋಡಿ ಗೈಸ್, ನಂಗೆ ಇಲ್ಲಿ ನರ ಹಿಡ್ಕೊಂಡ ತರ ಆಗಿದೆ, ಅದಕ್ಕೆ ಊದ್ಕೊಂಡ್ ಬಿಟ್ಟಿದೆ. ನೋಡಿ ಇಲ್ಲಿ ಕಾಣಿಸ್ತಿದೆ, ಕೈ ಬಿಡಿಮ್ಮ ಸ್ವಲ್ಪ ಮುನ್ನು. ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ, ಊದ್ಕೊಂಡಿದೆ. ಅದಕ್ಕೆ ಮುನ್ನು ಇದು ಮೂನ್ ಹಚ್ತಾ ಇದಾರೆ. ಹೆವಿ ನೋವಿದೆ, ತಡ್ಕೊಳ್ಳೋಕೆನೆ ಆಯ್ತಿಲ್ಲ. ಮುನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದು ಕ್ವಶನ್ ಕೇಳಬೇಕು. ಯಾರೊಬ್ರು ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದ್ದಾರೆ ಹೆಂಡತಿ ಗುಲಾಮ ಅಂತ. ಸೊ ಅದಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ನಾನು ನೋಡ್ದೆ ಅದನ್ನ. ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತವ್ರಿಗೆ? ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ, ಪಾಪ ಅವ್ರ ಗಂಡ ಅವ್ರನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ಸುತ್ತೆ, ಸುಮ್ನೆ ಅದಕ್ಕೆ ಹಂಗೆ ಹೇಳ್ತಾವ್ರೆ. ಉರ್ಕೊಂಡ್ ಹೇಳ್ತಾರೆ, ಬಟ್ ನಾನು ಅವ್ರಿಗೆ ಆತರ ಆನ್ಸರ್ ಮಾಡಲ್ಲ. ಸೊ ಏನಂತಂದ್ರೆ, ಇವಾಗ ನಾನು ನಮ್ಮ ಸಿಚುವೇಶನ್ ನಾನು ತಗೋತೀನಿ. ಏನಂದ್ರೆ ಇವಾಗ ನೀವು ನನಗೋಸ್ಕರ ಅಂತ ಅಪ್ಪ ಅಮ್ಮನೆಲ್ಲ ಬಿಟ್ಟು, ಇಡೀ ನಿಮ್ ಊರ್ನೇ ಬಿಟ್ಟು, ನಿಮ್ ಎಜುಕೇಶನ್ನೇ ಬಿಟ್ಟು ಬಂದಿದ್ದೀರಾ, ಆಯ್ತಾ? ಸೊ ನಿಮಗೆ ನಾನು ಇಷ್ಟು ನೋಡ್ಕೊಂಡಿಲ್ಲ ಅಂತ ಅಂದರೆ ಹೆಂಗೆ? ನನ್ನ ಹತ್ರ ದುಡ್ಡಿಲ್ಲಪ್ಪ ನಿಜ, ಬಟ್ ಪ್ರೀತಿ ಕೊಡೋದನ್ನ 100ಗೆ 100% ಕೊಡ್ತೀನಿ. ದುಡ್ಡು ಎಷ್ಟಿದೋ ಅದ್ರಲ್ಲಿ ನನಗೆ ಗೊತ್ತಿಲ್ಲ, ಅದ್ರಲ್ಲಿ ಹೆಂಗೆ ಪ್ರೀತಿ ತೋರಿಸೋದು ಅಂತ. ದುಡ್ಡು ಮುಖ್ಯ ಅಲ್ಲಮ್ಮ, ನಿಮ್ಮ ಮನ್ಸು ಪ್ರೀತಿ. ಅದೇ ಅದನ್ನ ಥಿಂಕ್ ಮಾಡಿ ನನಗೋಸ್ಕರ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನನಗೆ ನೆಮ್ಮದಿ ಇಂಪಾರ್ಟೆಂಟು ಅಂತ ನೀವು ನನ್ನ ಹತ್ರ ಬಂದಿದ್ದೀರಾ ಅಲ್ವಾ? ಸೊ ಕೊನೆವರೆಗೂ ನನ್ನ ಪ್ರೀತಿ ಕಮ್ಮಿ ಆಗಲ್ಲ. ವಿಡಿಯೋಗೋಸ್ಕರ ಹೇಳ್ತಿದ್ದೀನಿ ಅಂತ ಅಲ್ಲ, ನಿಮಗೆ ನಾನು ಸ್ಟಾರ್ಟಿಂಗ್ ಮದುವೆ ಆದಾಗ್ಲೇನೆ ಒಂದು ಸಾಂಗ್ ಡೆಡಿಕೇಟ್ ಮಾಡಿದೆ. ಯಾವ್ದು ಹೇಳಿ? ಯಾವುದು? ಅದೇ ಸಾಂಗು, ನಾನು ಬಡವ ಬದುಕಿನಲ್ಲಿ ಸಾಹುಕಾರ ಪ್ರೀತಿಯಲ್ಲಿ. ಮತ್ತೆ ನಾನೊಂದು ಹೇಳ ಮುನ್ನು, ಇವಾಗ ಗಂಡ ಹೆಂಡತಿನ ಪ್ರೀತಿ ಮಾಡೋದು, ಹೆಂಡತಿ ಗಂಡನ ಪ್ರೀತಿ ಮಾಡೋದು, ಅದು ಯಾವ ತರ ಪ್ರೀತಿ ಮಾಡಿದ್ರು ಅದಕ್ಕೆ ಗುಲಾಮ ಅಂತ ಹೇಳ್ಬಾರ್ದು ಅಲ್ವಾ? ಅದಕ್ಕೆ ಕಂಪ್ಯಾರಿಸನ್ ಮಾಡಬಾರ್ದು. ಹೇಳ್ಬೇಕಂದ್ರೆ ಲೈಫ್ ಲಾಂಗ್ ಪ್ರೀತಿಸೋದಕ್ಕೆ ಅಂತಾನೆ ಮದುವೆ ಆಗೋದು, ಯಾವಾಗ್ಲೂ ಕೆಲಸ ಮಾಡ್ಕೊಂಡು ಅವ್ರದವ್ರು ನೋಡ್ಕೊಂಡಿರೋದಕ್ಕಲ್ಲ. ನಿಜವಾಗ್ಲೂ ಹೌದು. ಒಬ್ಬೊಬ್ಬರಿಗೆ ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿರಲ್ಲಮ್ಮ, ಅವರೇ ಹಂಗ್ ಮಾತಾಡ್ತಾರೆ. ಏನಕ್ಕಂದ್ರೆ ಅವ್ರಿಗೆ ನಿಜವಾದ ಪ್ರೀತಿ ಸಿಕ್ಕಿರಲ್ಲ. ಅದಕ್ಕೇನೆ ಇವಾಗ ನಮಗೆ ನಿಜವಾದ ಪ್ರೀತಿ ಸಿಕ್ಕಿದೆ, ಸೊ ನಾವು ಅದಕ್ಕೆ ಆ ಪ್ರೀತಿಗೆ ಬೆಲೆ ಕೊಟ್ಟು ನಾವು ಅದನ್ನ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೆಸ್ಕೊಂಡು ಜೀವನನ ಸಾಗಿಸ್ಕೊಂಡು ಹೋಗ್ತಾ ಇದೀವಿ. ಹೌದು. ಹಿಂಗೆ ಖುಷಿಯಾಗಿರೋಣ. ಅವರು ಏನಾದ್ರು ಹೇಳ್ತಾರೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಈ ತರ ಕಮೆಂಟ್ಸ್ ಗಳನ್ನ ಮತ್ತೆ ಮತ್ತೆ ನನ್ನ ಕೇಳಬೇಡಿ, ಸರಿನಾ? ಅವ್ರಿಗೆ ಆನ್ಸರ್ ಸಿಕ್ಕಿದೆ, ಮತ್ತೆ ಯಾರ್ಯಾರಿಗೆ ನಿಜವಾದ ಪ್ರೀತಿ ಸಿಕ್ಕಿರುತ್ತೆ ಅವರೇ ಅದಕ್ಕೆ ಕಮೆಂಟ್ ರಿಪ್ಲೈ ಮಾಡ್ತಾರೆ ಬಿಡಿ. ಹೌದು, ಅವರೇ ರಿಪ್ಲೈ ಮಾಡ್ಕೊಳ್ಳಿ ಅಲ್ವಾ? ಅವರೇ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಗೈಸ್ ಫೈನಲಿ ಹರ್ಬಲ್ ಶೇಕ್ ನಮ್ಮಮ್ಮ ಬಂದ್ರು, ಹರ್ಬಲ್ ಮಮ್ಮಿ ಅಂತ ಅವರು. ಹರ್ಬಲ್ ಮಮ್ಮಿ ಬಂದ್ರು. ಹರ್ಬಲ್ ಸಾಕಾಯ್ತು. ಇಲ್ಲ ನಾನ್ ಖುಷಿಯಿಂದ ಹೇಳ್ತೀನಿ, ಏನಕ್ಕಂದ್ರೆ ನಾನೇ ಸೇರ್ಸ್ದವನಲ್ವಾ, ನಾನು ಅದ್ರ ಬಗ್ಗೆ ನೆಗೆಟಿವ್ ಆಗಿ ಹೇಳಲ್ಲ. ಮಮ್ಮಿ ನಿನಗೆ ಏನ್ ಇಷ್ಟ ಬರುತ್ತೆ ಅದನ್ನ ನೀನ್ ಮಾಡು, ಸರಿನಾ? ನಿನಗೇನ್ ಇಷ್ಟ ನಿನಗೇನ್ ಇಷ್ಟ ಬರುತ್ತೆ ಅದನ್ನ ಮಾಡು. ಅದಕ್ಕೆ ತಾನೇ ಸೇರ್ಸಿರೋದು, ನಾನೇ ಕರ್ಕೊಂಡೋಗಿ. ಒಂದೊಂದ್ಸಲಿ ಅನ್ಸುತ್ತೆ ನನ್ಗೂನು, ಏನಾದ್ರು ಪ್ರಾಬ್ಲಮ್ ಆದಾಗ. ಆದ್ರೆ ನಾನೇ ಯೋಚನೆ ಮಾಡ್ತೀನಿ, ನಾನ್ ಸರಿಯಾಗಿಲ್ಲ ಇದ್ರಲ್ಲಿ, ನನಗೂ ಅನ್ಸುತ್ತೆ. ಬಟ್ ಕರೆಕ್ಟ್ ಆಗಿ ಫಾಲೋ ಮಾಡಿಲ್ಲ ಅಂತ. ನಾನು ಎಷ್ಟೋ ತಿಂಗಳು ವೆಯ್ಟ್ ಲಾಸೇ ಆಗಿರ್ಲಿಲ್ಲ. ಆಮೇಲೆ ಆಗಿದ್ದಲ್ವಾ ನೀನು? ಸುಮ್ನೆ ಕುಡಿತಿದ್ದೆ, ಹೋಗಿ ಕೆಲಸ ಮಾಡ್ತಿದ್ದೆ, ಏನ್ ತಿನ್ಬೇಕೋ ತಿಂತಾ ಇದ್ದೆ.
ವೆಯ್ಟ್ ಲಾಸ್ ಕಡೆ ಗಮನ ಕೊಟ್ಟಾಗ ಅವಾಗ ವೆಯ್ಟ್ ಲಾಸ್ ಆಗಿದ್ದು ನಾನು. ತುಂಬಾ ದಪ್ಪ ಇದೆ ಅಲ್ಲ ನೋಡಿ ಹೆಂಗ್ ನಿನಗೆ ಗೈಸ್. ಇದ್ರ ಡಿಸ್ಪ್ಲೇ ಮೇಲೆ ನಮ್ಮ ಅಮ್ಮನ ಫೋಟೋ ಹಾಕ್ತೀನಿ. ಮುಂಚೆ ಹೆಂಗಿದ್ರು ನಮ್ಮ ಅಮ್ಮ ನೋಡಿ, ಇವಾಗ ಹೆಂಗಿದ್ರು ನಮ್ಮ ಅಮ್ಮನ್ ನೋಡಿ. ಮತ್ತೆ ಸಣ್ಣ ಅವ್ರಿಗೊಂದು ಸರಿಯಾಗಿ ಕೊಟ್ಟಿದೀನಿ ಇವತ್ತು. ಏಟ್ಗಳು ಬಿದ್ದೈತೆ ನೋಡಿ, ಕೈಯಲ್ಲಿ ನೋಡಿ ಹೆಂಗ್ ಹೊಡೆದಿದೀನಿ, ಸರಿಯಾಗಿ ಹೊಡೆದಿದೀನಿ. ಕೈ ಹತ್ತಕ್ಕಾಗಲ್ಲ, ಹಂಗ ಬಿದ್ದಿದೆ ಏಟು. ನಮ್ಮ ಎದುರುಗಡೆ ಇರೋರು ಅವ್ರು ಫುಲ್ ಐತಂತೆ ಶುಗರ್. ಅವರು 3 ತಿಂಗಳಲ್ಲೆಲ್ಲ ಸರ್ವ್ ಮಾಡ್ಕೊಂಡು ಅವರು ಹಂಗೆ ತಿಂತಾರೆ, ಹಂಗೆ ವಾಕ್ ಮಾಡ್ತಾರೆ. ದಿನ 1000 ಕಿಲೋಮೀಟರ್ ನಡೀತಾರೆ, ಬೆಳಿಗ್ಗೆ ಸಾಯಂಕಾಲ. 1000 ಕಿಲೋಮೀಟರ್ 1000 ಸ್ಟೆಪ್ಸ್ 1000 ಚಿಲ್ಲರೆ ಮೇಲೆ ಆಗ್ತಾರೆ ಚಿನ್ನ. 1000 ಸ್ಟೆಪ್ಸ್ ನಡೀತಾರೆ ದಿನ ನಡೀತಾರೆ. ದಿನ ವಾಕು ಎಕ್ಸರ್ಸೈಸ್ ನಡೆದ್ರೆ ಶುಗರ್ ಕಂಟ್ರೋಲ್ ಬಂದ್ಬಿಡುತ್ತೆ. ವಾಕು ಎಕ್ಸರ್ಸೈಸ್ ಎಲ್ಲ ಪರ್ಫೆಕ್ಟ್ ಆಗಿ ಮಾಡ್ತಾರೆ. ತಿನ್ನೋ ಐಟಮ್ಸು ಅಷ್ಟೇ, ಪರ್ಫೆಕ್ಟ್ ತಿನ್ನೋದು ಅಷ್ಟೇ. ತಿನ್ನೋದು ಅಷ್ಟೇ ಚಿನ್ನವರು. ನನಗೆ ಹೇಳ್ತಿರ್ತಾರ ಪಾಪ ಅವರು, ನೀವ್ ಅನ್ನ ತಿನ್ಬೇಡಿ ಮೇಡಮ್. ಆ ತರ ದಾರ ಕಟ್ಟಿದ್ರೆ ಏನ್ ಮಮ್ಮಿ ಆಗುತ್ತೆ? ಇದು ಆಕ್ಚುಲಿ ಹೆಸರು ಒಂದೇ ಹೆಸರು ಇರ್ತಾರಲ್ಲ, ಅವ್ರ ಕೈಲಿ ಕಟ್ಟಿಸ್ಕೋಬೇಕಿದು ಈ ತರ. ಏನಕ್ಕೆ ಅದು ಕಟ್ಟೋದು? ನಾನು ಹೇಳಿ ಕಟ್ತಾ ಇರೋ, ಇವಾಗ ಹೆಸರು ಇರೋಲ್ಲ ಇಲ್ಲ. ಅದು ನಾನು ನನ್ನ ಫ್ರೆಂಡ್ಸ್ ಹತ್ರ ಕಟ್ಟಿಸ್ಕೋತಿದ್ದೆ. ನಿಮ್ಮ ಹೆಸರು ಸಾನ್ವಿ, ಈಗ ಬಿಡಿ ಕಟ್ಟಿ. ಸಾನ್ವಿ ಅಲ್ಲ, ನಮ್ಮ ಅಮ್ಮನ ಹೆಸರು ಧನುಶ್ರೀ. ಎಲ್ಲಾರು ಸಣ್ಣವ್ರದ್ದು ಒರಿಜಿನಲ್ ನೇಮ್ ಕೇಳ್ತಿದ್ರಲ್ಲ, ಹೊಸ ಸಬ್ಸ್ಕ್ರೈಬರ್ಸ್ ಗಳಿಗೆ ನಿಮ್ ನೇಮ್ ಗೊತ್ತಿರಲ್ಲ, ಅದಕ್ಕೆ ಧನುಶ್ರೀ ಅಂತ ಹೇಳ್ತಾ ಇದೀನಿ. ನಿಮ್ಮ ಹೆಸರು ಧನುಶ್ರೀ. ಈ ತರ ಕೈ ನೋವಾದಾಗ ಈ ತರ ಕಟ್ಟಬೇಕು. ಲಾಸ್ಟ್ ಟೈಮ್ ಒಂದ್ಸರಿ ಮಮ್ಮಿ ಅಮ್ಮ ಆ ತರ ಕಟ್ಟಿದ್ರೆ ಬ್ಲಡ್ ಇದಾಗಲ್ವಾ? ಟೈಟ್ ಕಟ್ಟಿಲ್ಲ, ಲೂಸ್. ಏನಕ್ಕೆ ಅದ್ ಕಟ್ಕೊಳ್ಳೋದು ಆ ತರ? ಅದು ಏನ ಕೈ ಇದು ಹಂಗೆ ನೋವಿದ್ರೆ ಹೋಗುತ್ತೆ ಚಿನ್ನ. ಎಲ್ಲ ದಾರಗಳು ನಾನು ಕಟ್ಕೋತೀನಿ, 2 ಕೈ ನೋವು ಬಂದ್ರು ಕಟ್ಕೋತೀನಿ ನಾನು. ಏನ್ ಗೊತ್ತಾ, ನೋವು ಕಮ್ಮಿ ಆಗಿದ ತಕ್ಷಣ ಅದೇ ಬಿದ್ದೋಗಿರುತ್ತೆ ದಾರ. ಹೌದಾ? ನನ್ಗೆ ಆಗಿರೋದನ್ನ ಹೇಳ್ತಾರೆ ಅವಳಿಗೆ. ಅದೇಂಗ್ ಆತರ ನನ್ನ ಅಮ್ಮ ಇವಾಗ ಕಾಲಲ್ಲಿ ಹೇಳಿದ್ರು, ಅದನ್ನೇ ಹೇಳಿದ್ರು, ಕೈಗೆ ಇದು ಕಟ್ಟಿ ಈ ತರ ಇದು ದಾರ ಕಟ್ಟಿದ್ರೆ ಹೋಗುತ್ತೆ ಅಂತ ಅಂದ್ರು. ನಾನು ಅದಕ್ಕೆ ಹೇಳಿದೆ, ನೀವು ಮಮ್ಮಿ ಮೊನ್ನೆ ಕಟ್ಟಿದ್ರು ಹೋಗಿತ್ತು ಅಂತ. ದಾರನು ಒಂದೊಂದ್ಸಲ ಹಂಗೆ ಬಿಚ್ಚೋಗ್ಬಿಟ್ಟಿರುತ್ತೆ, ಒಂದೊಂದ್ಸಲ ಬಿಚ್ಚಿರಲ್ಲ. ಅದೇನೋ ಒಂದೊಂದ್ಸಲ ಇದು ಹೇಗೆ? ನನಗೆ ಫಸ್ಟ್ ಟೈಮ್ ನಾನು ಕೇಳ್ತಾ ಇರೋದು. ನನಗಂತೂ ಈ ತರದ್ದು ಮ್ಯಾಟ್ರೇ ನನಗೆ ಗೊತ್ತಿರ್ಲಿಲ್ಲ. ಸೊ ಅವ್ರು ಏನೇನೋ ಹೇಳ್ತಾವ್ರೆ, ಇದು ನಂಬೇಕೋ ಬಿಡ್ಬೇಕು ಅಂತ ಗೊತ್ತಿಲ್ಲ. ನೋಡಿ ಗಾಯ್ಸ್, ಅಚ್ಚು ವಿಡಿಯೋ ಕಾಲ್ ಅಲ್ಲಿ ಮಾತಾಡ್ತಾ ಇದ್ದಾಳೆ. ಹಾಯ್ ಅಚ್ಚು, ಏನದು ಬಾಯಿಂದ ಏನೋ ಪ್ಲೈನ್ ಕಿಸ್ ಕೊಡ್ತಿದ್ಯಾ? ಮಾಮಂಗೆ ತಾನೆ ಚಿನ್ನ, ಮಾಮಂಗೆ ತಾನೆ. ಮಾಮಂಗ್ ಕೊಡ್ತಿರೋದ ಅಚ್ಚು ಇದು ಸಣ್ಣವ್ರ ಕೊಡ್ತಿರೋದ? ಇಬ್ಬರಿಗೂ ಖುಷಿ. ನಮ್ ಯುಕ್ತ ನನಗ್ ಸಪೋರ್ಟು. ಅಚ್ಚು ನಾನು ಇಷ್ಟಪಡಲ್ಲ ಅಚ್ಚುನ. ಅಚ್ಚು ಬೇಡ. ನೋಡಿ ಗಾಯ್ಸ್, ನಮ್ಮ ಸಣ್ಣವರು ಮೊಸರನ್ನ ತಿಂತಾ ಇದಾರೆ ಅಚ್ಚು ಜೊತೆ ಮಾತಾಡ್ಕೊಂಡು. ಸಣ್ಣ ಸ್ಪೂನೇ ಒಳಗಡೆ ಬಿದ್ದೋಗಿದೆ, ನೀಟಾಗಿ ಎತ್ಕೊಳ್ಳಿ. ತಿನ್ನಿ ಮೊಸರನ್ನ, ಸರಿನಾ? ನಾನು ಹಾಕೋತೀನಿ. ಡಯಟ್ ಫುಡ್ ನ ತೋರಿಸ್ತೀವಿ ಅಂತ ನಾವು ನಿಮ್ಗೆ ಹೇಳಿದ್ವಿ, ಬಟ್ ಲಾಸ್ಟಿಗೆ ತೋರ್ಸಕ್ಕೆ ಆಗ್ಲಿಲ್ಲ ನಿಮಗೆ. ಸೊ ಏನಂತ ಅಂದ್ರೆ, ನೈಟು ನಾವು ಚಪಾತಿ ಇಲ್ಲ ಮುದ್ದೆ ತಿಂತೀವಿ. ಇಲ್ಲ ನಮ್ಮ ಕೈಲಿ ಮಾಡ್ಕೊಳಕ್ ಆಗಿಲ್ಲ ಅಂತ ಅಂದ್ರೆ ಮೊಸರನ್ನ ತಿಂತೀವಿ. ಏನಕ್ಕಂದ್ರೆ ಬಾಡಿಗೆ ತುಂಬಾ ಕೋಲ್ಡು. ನಾವು ವರ್ಕೌಟ್ ಮಾಡುವಾಗ ತುಂಬಾ ಹೀಟ್ ಆಗಿರುತ್ತೆ ಬಾಡಿ, ಮತ್ತೆ ಬಿಸಿಲಿದ್ರೆ ತುಂಬಾ ಹೀಟ್ ಆಗಿರುತ್ತೆ. ಸೊ ಅಂಥ ಟೈಮಲ್ಲಿ ಮೊಸರನ್ನ ಅಂದರೆ ಮಜ್ಜಿಗೆ ಅನ್ನ ತಿನ್ನಬೇಕು. ಗಟ್ಟಿ ಮೊಸರಲ್ಲಿ ತಿನ್ನಬಾರ್ದು, ನೀರು ಮಜ್ಜಿಗೆ ಅನ್ನ ಮಾಡಿಕೊಂಡು ತಿನ್ನಬೇಕು. ಸೊ ಸಣ್ಣವ್ರಿಗೆ ಕೈ ಏಟಾಗಿತ್ತು ಅಂತೇಳಿ ಇವಾಗ ಅವ್ರಿಗೆ ಮಜ್ಜಿಗೆ ಅನ್ನನ ಕಲಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ನಮ್ಮದು ಡಯಟ್ ಫುಡ್ ಅದೇ. ಅಂದರೆ ಚಪಾತಿ ಇಲ್ಲ ರವೆ ಗಂಜಿ ಇಲ್ಲ ರಾಗಿಯಲ್ಲಿ ಏನಾದರೂ ಮಾಡ್ಕೊಂಡು ತಿನ್ಬೋದು. ಮುದ್ದೆ ಆಗಿರ್ಬೋದು ಇಲ್ಲ ರಾಗಿ ಗಂಜಿ. ಈ ಥರ ಡಯಟ್ ಫುಡ್ನ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ. ಚೆನ್ನಾಗಿ ಒಂದು ದಿನಕ್ಕೆ 2 ಲೀಟ್ರ್ ನೀರು ಕುಡಿಲೇಬೇಕು ಕಂಪಲ್ಸರಿ. ಖಂಡಿತವಾಗ್ಲೂ ನೀವು ನೋಡಿ ನಾರ್ಮಲ್ ಆಗಿರ್ತೀರಾ, ಅಂದರೆ ನಿಮಗೆ ಫ್ಯಾಟ್ ಅನ್ನೋದೇ ಇರೋದಿಲ್ಲ, ಹಂಗೆ ಮಾಯ ಆಗೋಗುತ್ತೆ. ನೀವು ವರ್ಕೌಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಡಯಟ್ ಫುಡ್ಗಳನ್ನ ತಿನ್ಕೊಂಡು ನೀವು ವರ್ಕೌಟ್ ಮಾಡಿದ್ರೆ ತುಂಬ ಅಂದರೆ ತುಂಬ ಹೆಲ್ದಿಯಾಗಿರ್ತೀರಾ. ನೋಡಿ ಗೈಸ್, ಅಪ್ಪ ಇವಾಗ ಚಿಕನ್ ಏನೋ ತಂದಿದ್ದಾರೆ. ಏನಪ್ಪ ಇದು? ಸುಟ ಮಾಂಸ ಹೆಸರು ಇಲ್ವಾ? ಅಲ್ಫಮಾ. ಹೆಂಗಿದೆ ಟೇಸ್ಟು? ಚೆನ್ನಾಗಿಲ್ಲ. ಇದು ಏನು ಗೊತ್ತಾ, ಕೋಳಿ ಸುಟ್ಟಿರೋದಲ್ಲ ಹಂಗೆ. ಅದೇ ಕಾರಲ್ಲಿ ಇಟ್ಟಿರ್ತಾರಲ್ಲ, ಬಾರ್ಬಿಕ್ಯೂ ಚಿಕನ್ ತಾನೇ? ಅಪ್ಪನ ರಿಯಾಕ್ಷನ್ ಅದೇ. ಇದು ಬಾರ್ಬಿಕ್ಯೂ ಚಿಕನ್. ಇದು ಇದ್ರ ಹೆಸರು ಅದೇ ಕೆಂಡದ ಮೇಲೆ ಒಂದು ಇದಿಟ್ಬಿಟ್ಟು ಸುಡ್ತಾರಲ್ಲ ಅದು. ಮಯೋನೀಸ್ ಹಾಕೊಂಡು ನಮ್ಮಮ್ಮ ಚಿಕನ್ ತಿಂತಾವ್ರೆ. ಇಷ್ಟ ಅಂತೆ ನಮ್ಮಮ್ಮಂಗೆ ಮಯೋನೀಸ್ ಹಾಕೊಂಡು ಚಿಕನ್ ತಿನ್ನೋಕೆ. ನೋಡಿ ಇವರು ಅಷ್ಟೇ ತಿಂತಾವ್ರೆ. ಮಯೋನೀಸ್ ರಾಣಿ ಅಂತ ಅವ್ರ ಹೆಸರು.
ಸಾಕು ಆಯ್ತು ಏನಪ್ಪ ನಿಂದು. ಇವಾಗ ತಾನೇ ಊಟ ಮಾಡ್ಕೊಂಡು ಬಂದ್ವಿ, ನಿಮ್ಮ ಹತ್ರ ಒಂದು 5 ನಿಮಿಷ ಮಾತಾಡೋಣ ಅಂತ. ನಿನ್ನೆ ವ್ಲಾಗಲ್ಲಿ ಹೇಳಿದ್ವಿ ಧನ್ಯ ಅವ್ರಿಗೆ ಕಾಲ್ ಮಾಡ್ತೀವಿ ಅಂತ. ಸೊ ಅವ್ರಿಗೆ ವಿಚಾರ ಆಲ್ರೆಡಿ ಗೊತ್ತಾಗಿದೆ, ನಾವು ಇವಾಗ ವ್ಲಾಗ್ ಎಲ್ಲ ಮಾಡ್ತಿದ್ವಲ್ಲ ಗೊತ್ತಾಗಿದೆ. ಬಟ್ ಕಾಲಲ್ಲಿ ನಾವು ಪ್ರಾಪರ್ ಆಗಿ ಅವ್ರಿಗೆ ಹೇಳಿಲ್ಲ, ಅವರು ಕೂಡ ಮನೇನ ನೋಡಿಲ್ಲ. ನೋಡೋಣ ಬನ್ನಿ ಅವ್ರು ಎಷ್ಟು ಎಕ್ಸೈಟ್ ಆಗಿದ್ದಾರೆ, ಮತ್ತೆ ಅವ್ರ ಅನಿಸಿಕೆನ ತಿಳ್ಕೊಳ್ಳೋಣ. ಅಂದ್ರೆ ಇವಾಗ ನಾವು ಹೊಸ ಮನೆಗೆ ಹೋಗ್ತಿದೀವಿ, ಅದ್ರ ಅನಿಸಿಕೆನ ತಿಳ್ಕೊಳ್ಳೋಣ, ಮತ್ತೆ ಅವ್ರ ಹತ್ರನೂ ಮಾತಾಡೋಣ ಅಲ್ವಾ ಸೋನಮ್ಮ? ಹೌದು. ತುಂಬಾ ದಿನ ಆಯ್ತು ಅವ್ರ ಹತ್ರ ಪ್ರಾಪರ್ ಆಗಿ ಮಾತಾಡಿ. ನಾವು ಬನ್ನಿ ಮಾತಾಡೋಣ. ಅಂದ್ರೆ ಶೂಟಲ್ಲಿ ಬ್ಯುಸಿ ಇದ್ವಲ್ಲ, ಅದಕ್ಕೆ ಮಾತಾಡಕ್ ಆಗಿರ್ಲಿಲ್ಲ. ಹೌದು. ಅವ್ರು ಲಾಸ್ಟಿಗೆ ಎತ್ತುತ್ತಾರೆ ನೋಡಿ, ಅಂದ್ರೆ ನೆಟ್ವರ್ಕ್ ಇರೋ ಜಾಗಕ್ಕೆ ಓಡೋಗ್ತಾ ಇರ್ತಾರೆ ಈಗ. ನೆಟ್ವರ್ಕ್ ಇರೋ ಜಾಗಕ್ಕೆ ಓಡ್ತಿರ್ತಾರೆ ನೋಡಿ ಈಗ. ಹಲೋ ಹಲೋ ಹಲೋ. ಯಾಕಮ್ಮ ಇಷ್ಟ? ದಾದಾಜಿ ಇದು ಏನದು, ಏನ್ ಮಾಡ್ತಿದ್ದೀರಾ? ಜಸ್ಟ್ ಸ್ನಾನ ಮಾಡಿ ಬಂದಷ್ಟೇ. ಯಾಕೆ ಸ್ನಾನ ಮಾಡ್ಬಾರ್ದಾ? ಏನಕ್ಕೆ ಲೇಟ್ ಮಾಡಿದ್ರಿ ಫೋನ್ ಎತ್ತೋದು? ಅದು ಸ್ನಾನಕ್ಕೆ ಹೋಗಿದ್ದೆ, ಇವಾಗಷ್ಟೇ ಬಂದೆ. ಹೌದಾ, ನಾನೇನೋ ನೆಟ್ವರ್ಕ್ ಹುಡ್ಕೊಂಡು ಓಡ್ತಿದ್ದೀರಾ ಅನ್ಕೊಂಡ್ವಿ. ಇಲ್ಲ. ಅದೇ ನಾವ್ ಇವಾಗ ವ್ಲಾಗ್ ಅಲ್ಲಿ ಇದ್ವಿ. ಹೌದಾ? ನಿಮ್ ಹತ್ರ ಕ್ವಶನ್ ಕೇಳ್ಬೇಕು, ಮತ್ತೆ ಒಂದು ಅನಿಸಿಕೆನ್ ಕೇಳ್ಬೇಕು, ಮತ್ತೆ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಿಮ್ ಹತ್ರ ಇಷ್ಟು ದಿನ ಮಾತಾಡಕ್ ಆಗಿರ್ಲಿಲ್ವಲ್ಲ. ಸೊ ಡೈರೆಕ್ಟ್ ಆಗಿ ಮಾತಾಡೋಣ ಅಂತ. ನಿಮ್ನ ಎಷ್ಟೋ ಜನ ಸಬ್ಸ್ಕ್ರೈಬರ್ಸ್ ಮಿಸ್ ಮಾಡ್ಕೋತಿದ್ದಾರೆ ಧನ್ಯಮ್ಮ. ಹೌದಾ? ಯಾಕೆ ನಿಮಗ್ ಗೊತ್ತಿಲ್ವಾ? ನೀವು ಕಮೆಂಟ್ಸ್ ನೋಡಲ್ವಾ? ಅಂದ್ರೆ ನಮ್ ವ್ಲಾಗ್ ನೋಡ್ತಿದ್ದೀರಾ ಇಲ್ವಾ ನೀವು? ನೋಡ್ತಿದ್ದೇನೆ. ಹಾಗೆ ಅಯ್ಯೋ, ಅವ್ರಿಗಿಂತ ಜಾಸ್ತಿ ನಾನು ಮಿಸ್ ಮಾಡ್ಕೊಳ್ತೀನಿ. ನಾನು ಇಲ್ಲಿದ್ದೇನೆ ಅಂತ ಅಷ್ಟೇ, ಬಟ್ ನನ್ ಮನ್ಸೆಲ್ಲ ನಿಮ್ ಸೈಡ್ ಅಲ್ಲೇ ಇದೆ. ನಮ್ ವ್ಲಾಗ್ ಸೈಡ್ ಇದ್ಯಾ? ನಮ್ ವ್ಲಾಗ್ ಅಲ್ಲಿ ಯಾವಾಗ ಬರ್ತೀವಿ ಅಂತ? ಹೌದು. ಅವ್ರಿಗೂ ತುಂಬಾ ಅಂದ್ರೆ ತುಂಬಾ ಇಷ್ಟ ವ್ಲಾಗ್ ಬರೋದಕ್ಕೆ, ಮಾತಾಡೋದಕ್ಕೆ ನಿಮ್ ಜೊತೆ ಎಲ್ಲ. ಸೊ ನಿಮ್ನು ಕೂಡ ಅವ್ರು ತುಂಬಾ ಮಿಸ್ ಮಾಡ್ಕೋತಿರ್ತಾರೆ. ಕಮೆಂಟ್ಸ್ ಎಲ್ಲ ನೋಡಿದಾಗ ಅವ್ರು ಹೇಳ್ತಿರ್ತಾರೆ, ನಾನು ವಿಡಿಯೋಸ್ ಮಾಡಬೇಕು ಅಂತ ಆಸೆ ಆಗುತ್ತೆ, ಬಟ್ ಇಲ್ಲಿ ಟವರ್ ಸಿಗಲ್ಲ, ನನಗೆ ಎಡಿಟ್ ಮಾಡಕ್ ಬರಲ್ಲ, ತುಂಬಾ ಕಷ್ಟ ಅಂತ ಹೇಳ್ತಾ ಇರ್ತಾರೆ. ಧನ್ಯಮ್ಮ, ನಾವಿವಾಗ ಹೊಸ ಮನೆಗೆ ಹೋಗ್ತಿದೀವಿ, ನಿಮಗೆ ಗೊತ್ತಲ್ವಾ? ಅದು ಇವಾಗ ಆ ವಿಷಯ ಹೇಳ್ಕೊಂಡಾಗ ನಿಮ್ಗೆ ಎಷ್ಟು ಖುಷಿ ಆಯ್ತು. ನಾವು ವ್ಲಾಗಲ್ಲಿ ಹೇಳ್ಕೊಂಡ್ವಿ, ನಿಮ್ಮ ಹತ್ರ ಹೇಳೋದಕ್ಕಿಂತ ಮುಂಚೆ ವ್ಲಾಗಲ್ಲಿ ಹೇಳ್ಕೊಂಡ್ವಲ್ಲ ಅಂತ ಹೌದು. ಅದೇ ಅವಾಗ ಎಷ್ಟು ಖುಷಿ ಆಯ್ತು ನಿಮಗೆ, ನೀವು ನೋಡಿದ್ರಲ್ಲ, ತಿಳ್ಕೊಂಡ್ರಲ್ವಾ? ಫಸ್ಟ್ ಆಫ್ ಆಲ್ ನೋಡಿ, ನಿಮ್ಗಿಬ್ರಿಗೂ ಕಂಗ್ರಾಚುಲೇಷನ್ಸ್ ಆಯ್ತಾ? ಆಯ್ತಾಯ್ತು. ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನೋಡಿ, ಇವಾಗ ಸಡನ್ ಆಗಿ ಒಂದು ಹೊಸ ಮನೆಗೆ ಹೋಗೋದಂದ್ರೆ ಅಷ್ಟು ಈಸಿ ಅಲ್ಲ. ಅದರ ಹಿಂದೆ ಎಷ್ಟು ಎಫರ್ಟ್ಸ್ ಹಾಕಿದಿರಂತ ಯಾರಿಗೆಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ, ಬಟ್ ನಂಗಂತೂ ಗೊತ್ತು. ಯಾಕಂದ್ರೆ ಇವಾಗ ನೋಡಿ, ನಿಮ್ಮಿಬ್ರ ಜೊತೆ ನಾನು ಇದ್ದೆ ಅಲ್ವಾ, ಇವಾಗ ಎಷ್ಟು ಎಫರ್ಟ್ಸ್ ಹಾಕ್ತೀರಂತ ನಾನು ಕಣ್ಣಾರೆ ನೋಡಿದ್ದೀನಿ ಆಯ್ತಾ. ಅದಲ್ಲದೆ ನೀವು ನೋಡಿ, ಫಸ್ಟ್ ನೀವಿಬ್ರು ನನ್ನೊಟ್ಟಿಗೆ ಹೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಇಂದಲೇ, ಹೊಸ ಮನೆಗೆ ಮನೆಗೆ ಹೋಗ್ಬೇಕಂತ ಹೇಳ್ತಾ ಇದ್ರಲ್ವಾ. ಇವಾಗ ನೋಡಿ, ಅದನ್ನು ನೀವು ಡ್ರೀಮ್ ತರ ಇಟ್ಕೊಂಡಿದ್ರಿ. ನಾವ್ ಅನ್ಕೊಂಡಿದೀಮ್ಮ, ಲೀಸ್ಗೆ ಹೋಗ್ಬೇಕಂದ್ರೆ ಯಾವ್ದೋ ಒಂದ್ ಮನೆ ಸಿಕ್ಕಿದ್ರೆ, ಅಂದ್ರೆ ಸ್ವಲ್ಪ ಚೆನ್ನಾಗಿರೋ ಮನೆ ಸಿಕ್ಕಿದ್ರೆ ಸಾಕು ಅಂತ ಅನ್ಕೊಂಡಿದ್ವಿ. ನೋಡಿದ್ರೆ ನಮ್ಗೆ ಇನ್ನೂ ಆ ಮನೆಗೆ ಯಾರು ಬಂದೇ ಇಲ್ಲ, ಹೊಸ ಮನೆ, ಇನ್ನು ಗೃಹಪ್ರವೇಶನೂ ಆಗಿಲ್ಲ. ಲಕ್ ಅಂತ ಹೇಳ್ಬೇಕು ನೋಡಿ, ನಿಮ್ದು ಲಕ್ ಅಂತ. ಯಾಕಂದ್ರೆ ನೀವು ಅಷ್ಟು ಎಫರ್ಟ್ಸ್ ಹಾಕಿದ್ದೀರ, ಗೊತ್ತಾಯ್ತಾ. ಯಾರಿಗದು ಕಣ್ಮುಂದೆ ಕಾಣಲ್ಲಲ್ವಾ. ಇವಾಗ ವಿಡಿಯೋಸ್ ಅಲ್ಲಿ ನೋಡಿ, ವಿಡಿಯೋಸ್ ಅಲ್ಲಿ ನೋಡಿದಾಗ ಫುಲ್ ಎಂಜಾಯ್ ಮಾಡ್ಕೊಂಡು ವಿಡಿಯೋ ಮಾಡ್ತಾರೆ ಅಂತ ಗೊತ್ತಾಗುತ್ತೆ ಆಯ್ತಾ. ಬಟ್ ಅದರ ಹಿಂದೆ ಯಾರೆಲ್ಲ ಒಟ್ಟಿಗೆ ಇರ್ತಾರೆ ಅವ್ರಿಗೆ ಗೊತ್ತಾಗುತ್ತೆ, ಇವ್ರು ಇಷ್ಟೆಲ್ಲ ಕಷ್ಟಪಡ್ತಿದ್ದಾರ ಈ ಮಕ್ಳು ಅಂತ ಗೊತ್ತಾಗ್ತದೆ ಆಯ್ತಾ. ಅದಕ್ಕೋಸ್ಕರ ನಂಗೆ ತುಂಬಾ ಖುಷಿ ಆಗ್ತದೆ. ಯಾಕಂದ್ರೆ ಇವಾಗ ಎಲ್ರಿಗೂ ಅಂತ ಚಾನ್ಸ್ ಸಿಗಲ್ಲ ಅಲ್ವಾ. ಹೌದು, ನಿಜ. ಅದಕ್ಕೆ ತುಂಬಾ ಖುಷಿ ಆಗ್ತಿದೆ. ಮತ್ತೊಂದು ಹೇಳ ನಿಮಗೆ, ಏನು? ಹೊಸ ಮನೆಗೆ ಹೊಸ ಜೋಡಿಯ ಹೆಜ್ಜೆ ದಿವ್ಯ ಜ್ಯೋತಿಯಾಗಿ ಬೆಳಗಲಿ ಆಯ್ತಾ. ಗುಡ್ ಲಕ್. ಸರಿ ಅಮ್ಮ, ತುಂಬಾ ಖುಷಿ ಆಯ್ತು. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ನಮಗೂ ತುಂಬಾ ಖುಷಿ ಆಯ್ತು ನಿಮ್ಮ ಅನಿಸಿಕೆನ ತಿಳ್ಕೊಂಡು. ಹೌದಾ? ಅದೇ ನೀವ್ ಎಷ್ಟು ಖುಷಿ ಪಡ್ತೀರೋ ಅಂತ ಗೊತ್ತಿಲ್ಲ, ಬಟ್ ನಾನ್ ಇಲ್ಲಿದ್ದು ನನ್ನಷ್ಟಿಗೆ ನಾನು ಖುಷಿ ಪಡ್ತಿದ್ದೀನಿ. ಪಾಪ ಎಷ್ಟೋ ಮೊನ್ನೆಯಿಂದ ಕಷ್ಟ ಪಡ್ತಾನೆ ಇದ್ರಿ, ಒಮ್ಮೆ ಸಿಗ್ಲಿ ಅಂತ ಅಲ್ಲ, ನೀವು ಮಾತ್ರ ನಮ್ನ ಮಿಸ್ ಮಾಡ್ಕೊಳ್ಳೋದಲ್ಲ, ನಾವು ಅಷ್ಟೇನೆ ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೋತಿದೀವಿ ನಿಮ್ಮನ್ನ, ಮತ್ತೆ ಅಮ್ಮನ್ನ, ಮತ್ತೆ ಊರ್ನ, ನನ್ನ ಅಪ್ಪನ, ಎಲ್ಲರನ್ನ ಮಿಸ್ ಮಾಡ್ಕೋತಿದೀವಿ. ಊರಲ್ಲಿ ಇದ್ದೇನೆ ಅಂತ ಅಷ್ಟೇ, ನನ್ನ ಮನ್ಸೆಲ್ಲ ನಿಮ್ಮ ಸೈಡಿಗೇನೆ ಇದೆ ಗೊತ್ತಾ. ಸರಿ, ಆದಷ್ಟು ಬೇಗ ಬರ್ತೀವಿ. ಮೂವಿ ಶೂಟಿಂಗ್ ಬೇರೆ ಸ್ಟಾರ್ಟ್ ಆಗ್ತಿದೆ, ನಿಮಗ್ ಗೊತ್ತಲ್ವಾ? ಹೌದು. ಇನ್ನೊಂದೇನ್ ವಿಷಯ ಗೊತ್ತಾ,
ಇವಾಗ ನೋಡಿ ನೀವಿಬ್ರು ಗಿಡ ಆಗಿದ್ರೆ ಪ್ರತಿದಿನ ನೀರ್ ಹಾಕುವವರು ಯಾರಾಗಿರ್ತಾರೆ ಹೇಳಿ? ನೀರ್ ಹಾಕೋರು ಸಬ್ಸ್ಕ್ರೈಬರ್ಸು. ಹೌದು, ನಿಮ್ಮನ್ನ ಬೆಳೆಸೋರೆ ಸಬ್ಸ್ಕ್ರೈಬರ್ ತಾನೆ, ಅವ್ರಿಗೂ ನಾವು ಫಸ್ಟಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಸೂಪರ್. ನಿಜ. ನಾನ್ ಏನು ಥ್ಯಾಂಕ್ಸ್ ಹೇಳ್ತೀನಿ, ನೀವಿಬ್ರು ಅಲ್ಲಿನ ಥ್ಯಾಂಕ್ಸ್ ಹೇಳಿ ಅವರಿಗೆ. ನಾವು ವ್ಲಾಗ್ ಮಾಡೋ ಪ್ರತಿ ಒಂದೊಂದ್ರಲ್ಲೂ ಅವ್ರಿಗೆ ಹೇಳ್ತಾ ಇರ್ತೀವಿ, ಮತ್ತೆ ಕಮೆಂಟ್ಸ್ ಅಲ್ಲೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳೋದು. ಅದು ತುಂಬಾ ಮನ್ಸಿಂದ ಹೇಳ್ತೀವಿ, ಸುಮ್ನೆ ಏನೋ ರಿಪ್ಲೈ ಮಾಡ್ಬೇಕು ಅಂತ ಮಾಡ್ತಿಲ್ಲ, ಹೌದೌದು, ಮನ್ಸಿಂದ ಹೇಳ್ತೀವಿ. ಅವ್ರನ್ನ ನಾವ್ ಯಾವತ್ತೂ ಹಿಂಗೆ ಪ್ರೀತಿಸ್ತಾ ಇರ್ತೀವಿ ಅಲ್ವಾ? ಹೌದೌದು, ಲೈಫ್ ಟೈಮ್ ನಮ್ ಜೊತೆನೆ ಅಲ್ವಾ? ಏನಕ್ಕ ಇವಾಗ ನೀವು ಗಿಡ ಆಗಿದ್ರಿ ಗೊತ್ತಾಯ್ತು ಇಬ್ರು, ನಿಮ್ಮನ್ನ ಡೈಲಿ ನೀರ್ ಹಾಕಿ ಹಾಕಿ ಬೆಳೆಸಿ ನೀವು ಈ ಮಟ್ಟಕ್ಕೆ ರೀಚ್ ಆಗ್ಬೇಕಂದ್ರೆ ಅವರೇ ತಾನೇ ರೀಸನ್. ಹೌದು, ಇವಾಗ ಫಸ್ಟ್ ಫ್ಲೋರ್ ವರ್ಗೂ ಬೆಳೆಸಿದಾರೆ ಅಮ್ಮ. ಗ್ರೌಂಡ್ ಫ್ಲೋರ್ ಇಂದ ಫಸ್ಟ್ ಫ್ಲೋರ್ ವರ್ಗೂ ಬೆಳೆಸಿದ್ದಾರೆ. ಅಂದ್ರೆ ಇವಾಗ ಫಸ್ಟ್ ಫ್ಲೋರ್ ವರ್ಗೂ ಬಂದಿದೀವಿ, ಒಂದು ಸ್ಟೇಜ್ ಹತ್ತಿದೀವಿ. ಹೌದು, ನಿಜ. ಹೌದು ಅಲ್ವಾ? ಒಂದು ಮನಿ ಪ್ಲಾಂಟ್ಸ್ ಗಿಡ ಇದ್ದಂಗೆ ನಾವು ಬೆಳ್ಕೊಂಡ್ ಬಳ್ಳಿ ತರ ಹೋಗ್ತಾ ಇರ್ತೀವಿ. ಗೊಬ್ಬರ ನೀರೆಲ್ಲ ಹಾಕೋರು ನಮ್ಮ ಸಬ್ಸ್ಕ್ರೈಬರ್ಸ್ ಅಲ್ವಾ? ಅಲ್ಲ, ನೀರ್ ಹಾಕೋರು ಅವರು, ಗೊಬ್ಬರ ಹಾಕದ್ ನೀವು. ನಾನ್ ಗೊಬ್ಬರ ಹಾಕಲ್ಲ ಯಾವತ್ತು, ನಿಮ್ಗೆ ಗೊತ್ತಾಯ್ತಾ? ಅಂದ್ರೆ ಬೆಳೆಸ್ಲಿಕ್ಕೆ ಕಾರಣ ಅಲ್ವಾ? ಕಾರಣ ಅಂದ್ರೆ ಪ್ರೋಟೀನ್ ಗೊಬ್ಬರ ಅಂದ್ರೆ ಬೆಳೆಯೋದಕ್ಕೆ, ಒಂದು ಗಿಡ ಬೆಳೆಯೋದಕ್ಕೆ ಗೊಬ್ಬರನೂ ಕಾರಣ ಆಗಿರುತ್ತೆ. ಹೌದು, ನಮ್ ಜೊತೆ ಯಾವಾಗ್ಲೂ ಸಪೋರ್ಟಿವ್ ಆಗಿದ್ರಲ್ವಾ, ಸೊ ಅದು ನಮ್ಗೂ ಒಂಥರ ಖುಷಿ. ಇವಾಗ ನಾವು ಸುಮ್ನೆ ಕಾಲ್ ಮಾಡಿಲ್ಲ ನಿಮ್ಗೆ, ಇದ್ರಲ್ಲಿ ನಿಮ್ದು ಒಂದೊಂದ್ ಟೈಮಲ್ಲಿ ಎಫರ್ಟ್ಸ್ ಅನ್ನೋದಿದೆ. ನೀವು ಕೂಡ ವಿಡಿಯೋಸ್ ಮಾಡಿದೀರಾ, ನಮ್ದು ವಿಡಿಯೋಸ್ ಎಲ್ಲ ಹಿಡ್ದಿದ್ದೀರಾ. ತುಂಬಾ ಬಿಸಿಲಿಗೆ ಬರದೇ ಇರೋಳು ಬಿಸಿಲಿಗೆ ಬಂದಿದ್ದೀರಾ. ಬಿಸಿಲಿಗೆ ಬರ್ತಾ ಇರ್ಲಿಲ್ಲ, ಬಿಸಿಲಿಗೆ ಬಂದು ಶೂಟ್ ಮಾಡಿದೀರಾ. ನಾನೇನ್ ಗೊತ್ತಾ, ನಮ್ಮವರಿಗೆ ಅಂದ್ರೆ ನಾನು ಎಷ್ಟು ಕಷ್ಟ ಬೇಕಾದ್ರೂ ಪಡ್ತೀನಿ ಗೊತ್ತಾಯ್ತಾ. ಬೇರೆಯವ್ರಿಗೆ ಅಂದ್ರೆ ಹೋಗಲ್ಲೇ ಅನ್ಬಿಟ್ಟು ಹೋಯ್ತಾ ಇರ್ತೀರಾ? ಇಲ್ಲ, ಯಾವತ್ತು ಏನ್ ಗೊತ್ತಾ, ಇನ್ನೊಬ್ರಿಗೆ ಹೆಲ್ಪ್ ಮಾಡೋದನ್ನ ಕಲಿಬೇಕು. ಯಾಕಂದ್ರೆ ನಮಗ್ ಒಂದಲ್ಲ ಒಂದಿನ ನಮಗೂ ಹೆಲ್ಪ್ ಮಾಡ್ತಾರೆ, ಅದಕ್ಕೋಸ್ಕರ. ಹೌದು, ಒಬ್ರಿಗೆ ಹೆಲ್ಪ್ ಮಾಡಿದ್ರೆ, ಕೇಳಿಸ್ಕೊಳ್ಳಿ ಧನ್ಯಮ್ಮ, ಒಬ್ರಿಗೆ ಹೆಲ್ಪ್ ಮಾಡಿದ್ರೆ ಅದು ಅವರಿಂದಾನೇ ಹೆಲ್ಪ್ ಮತ್ತೆ ರಿಟರ್ನ್ ಸಿಗುತ್ತೆ ಅಂತ ಅನ್ಕೋಬಾರದು. ಬೇರೆ ರೂಪದಲ್ಲಿ ನಮ್ಗೆ ದೇವರು ಕೊಟ್ಟೇ ಕೊಡ್ತಾನೆ. ನಿಜ. ಮತ್ತೇನ್ ಗೊತ್ತಾ, ನಾವು ಹೆಲ್ಪ್ ಮಾಡ್ತೇವೆ ಅಂತ ಮಾಡ್ಬಾರ್ದು ಗೊತ್ತಾಯ್ತಾ. ಅವ್ರು ಪಾಪ ಕಷ್ಟದಲ್ಲಿದ್ದಾರಲ್ವಾ, ನಾವು ಒಂದು ಸಹಾಯ ಮಾಡಿದಾಗಿರ್ಬೇಕು. ಅಂದ್ರೆ ಹೆಲ್ಪ್ ಮಾಡಿದೇವೆ ಅಂತ ಹೇಳ್ಕೊಂಡು ಇರ್ಬಾರ್ದು ಯಾವತ್ತು. ಅದು ನಿಜ. ಇವಾಗ ಅವರಿಂದ ನಾವು ಫಸ್ಟ್ ಫ್ಲೋರ್ ತನಕ ಹತ್ತಿದೀವಿ, ಹಂಗಂತ ನಮ್ಗೆ ಟಾಪ್ ಫ್ಲೋರ್ಗೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇಲ್ಲ. ಅಟ್ಲೀಸ್ಟ್ ಒಂದು ಫಸ್ಟ್ ಫ್ಲೋರ್ ಸೆಕೆಂಡ್ ಫ್ಲೋರ್ ಅಲ್ಲೂ ಜೀವನ ಮಾಡ್ಬೋದು. ಆದ್ರೆ ಒಂದು ಅಟ್ಲೀಸ್ಟ್ ಒಂದು ಸೆಕೆಂಡ್ ಥರ್ಡ್ ಫ್ಲೋರ್ ರೀಚ್ ಆಗೋ ತನಕ, ಅಂದ್ರೆ ಒಂದು ಬ್ಯಾಂಗ್ಳೂರಲ್ಲಿ ಓನ್ ಸೈಟ್ ತೆಗೆದು, ಅಂದ್ರೆ ಒಬ್ಬೊಬ್ರಿಗೆ ಒಂದೊಂದು ಡ್ರೀಮ್ ಅನ್ನೋದು ಇರುತ್ತೆ. ಅದೇ ತರ ನಮ್ಗೊಂದು ಡ್ರೀಮ್ ಇದೆ, ನಮ್ದೇ ಅಂತ ಒಂದು ಸ್ವಂತ ಮನೆ ಇರ್ಬೇಕು ಬೆಂಗಳೂರಲ್ಲಿ. ಆಲ್ರೆಡಿ ಇವಾಗ ಊರಲ್ಲಿ ಇದೆ, ಸಾಕು. ಅಲ್ಲಿ ಒಂದು ಹಳ್ಳಿ ಲೈಫ್ ಆದ್ರೆ, ಸಿಟಿ ಲೈಫ್ ಅಲ್ಲೂ ಒಂದು ಸ್ವಂತ ಮನೆ ಅನ್ನೋದು ಇರ್ಬೇಕು. ಅವಾಗ ಇಲ್ಲೂ ಇರ್ಬೋದು, ಅಲ್ಲೂ ಇರ್ಬೋದು. ಅಷ್ಟೇ ನಮ್ ಡ್ರೀಮ್. ಸಿಂಪಲ್, ಇಷ್ಟೇ ಚಿಕ್ಕದು. ಬಟ್ ಒಬ್ಬೊಬ್ರಿಗೆ ಚಿಕ್ಕದು ಅನ್ಸ್ಬೋದು, ಅದೇ ನಮ್ಗೆ ದೊಡ್ಡದು ಅಲ್ವಾ ಧನ್ಯಮ್ಮ? ಹೌದು, ಅಂದ್ರೆ ಏನ್ ಗೊತ್ತಾ, ನಿಮ್ಗೆ ಹೆಂಗೆ ಗೊತ್ತಂದ್ರೆ ಜೀವನ ಏನಂದ್ರೆ ನಿಮ್ಗೆ ಗೊತ್ತಾಗಿದೆ ಆಯ್ತು ಇವಾಗ. ಹೌದು, ಅಂದ್ರೆ ಕಷ್ಟನೂ ಗೊತ್ತು ನಿಮಗೆ, ಸುಖನೂ ಗೊತ್ತು, ಎರಡನ್ನೂ ಅನುಭವಿಸಿದಿರಲ್ವಾ? ಹೌದು, ಅದಕ್ಕೋಸ್ಕರ ಎರಡನ್ನು ಅನುಭವಿಸಿದ ಕಾರಣ ನೀವು ಇಲ್ಲಿ ತನಕ ರೀಚ್ ಆಗ್ಲಿಕ್ಕೆ ರೀಸನ್. ಹೌದು, ಆಲ್ಮೋಸ್ಟ್ ಎಲ್ಲರೂ ಕಷ್ಟ ಸುಖಗಳನ್ನ ಅನುಭವಿಸ್ತಾರೆ. ಬಟ್ ಯಾರು ಸ್ಟ್ರಾಂಗ್ ಆಗಿ ಇರ್ತಾರೆ ಅವರೇ ಅಚೀವ್ ಮಾಡ್ತಾರೆ. ಅದು ನಿಜ. ಬಟ್ ಎಲ್ಲ ಕಂಟೆಂಟ್ ಕ್ರಿಯೇಟರ್ಸ್ ಅವ್ರ ಎಫರ್ಟ್ ಅಂತೂ 100% ಕೊಟ್ಟೇ ಕೊಡ್ತಾರೆ ಅಲ್ವಾ? ಬಟ್ ಎಲ್ಲೋ ಒಬ್ಬೊಬ್ರಿಗೆ ಮಾತ್ರ ಅದು ಕ್ಲಿಕ್ ಆಗುತ್ತೆ. ಅದು ನಿಜ, ಅದು ಸಕ್ಸಸ್ ಅನ್ನೋದು ಸಿಗುತ್ತೆ. ಹೌದು, ನೀವು ಬೇಗ ಇಂಪ್ರೂವ್ ಆಗೋದಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ನಾವು ಬಂದಾಗೆಲ್ಲ ನಿಮ್ದು ವಿಡಿಯೋ ಶೂಟ್ ಮಾಡ್ತೀವಿ. ನಿಮ್ಗೂ ಕೂಡ ಒಂದಷ್ಟು ಜನ, ತುಂಬಾ ಜನ ಸಬ್ಸ್ಕ್ರೈಬರ್ಸ್ ನಿಮ್ನ ಇಷ್ಟಪಡೋರಿದ್ದಾರೆ. ಸೊ ಅವರು ಕೂಡ ನಿಮ್ಗೆ ಸಪೋರ್ಟ್ ಮಾಡೋದಕ್ಕೆ ಕಾಯ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಅಡ್ವಾನ್ಸ್ ಆಗಿ ಅಕ್ಕನಿಗೆ ವಿಶ್, ಹ್ಯಾಪಿ ಮ್ಯಾರಿಡ್ ಲೈಫ್. ಯಾರು ಮಾಡಿದ್ದು? ನಾನೇ. ಗೈಸ್, ಎಷ್ಟು ಜನ ಹುಡುಗರು ಬಂದ್ರು ನಮ್ಮ ಧನ್ಯ ಅವರು ಒಪ್ಕೋತಾ ಇಲ್ಲ. ರೀಸನ್ ಯಾಕಂದ್ರೆ ಅವಳಿಗೆ ಎಂತ ಹುಡುಗ ಬೇಕು ಅಂತಂದ್ರೆ, ಆಕಾಶದಿಂದ ಧರೆಗಿಳಿ. ಏನಿಲ್ಲ, ಸುಮ್ಮನೆ ಇಲ್ಲದೆ ಹೇಳ್ಬೇಡ, ಸರಿನಾ ಸರ್? ಆತರ ಎಲ್ಲ ಏನಿಲ್ಲ. ನಮ್ಮ ಧನ್ಯ ಅವ್ರಿಗೆ ಮನ್ಸಿಗೆ ಇಷ್ಟ ಆಗೋರು ಇನ್ನು ಸಿಕ್ಕಿಲ್ಲ, ಅದನ್ನ ಹುಡುಕ್ತಿದಾರೆ ಅಷ್ಟೇ. ಅಂದ್ರೆ ಅವ್ರನ್ನ ನೋಡಿದ ತಕ್ಷಣ ಇವ್ರನ್ನ ಮದ್ವೆ ಆಗ್ಬೇಕು ಅಂತ ಅವ್ರಿಗೆ ಅನ್ಸ್ಬೇಕು. ಅಲ್ಲಿವರೆಗೂ ಅವ್ರ ಟೈಮ್ ತಗೊಂಡು ಮದ್ವೆ ಆಗಿ. ಬಟ್ ಸ್ವಲ್ಪ ಲೇಟ್ ಮದ್ವೆ ಆದ್ರೆ ನಮ್ಗೆ ಖುಷಿನೇ. ಯಾಕೆ ಹೇಳಿ, ನಮ್ ಜೊತೆನೆ ಇರ್ತಾಳಲ್ವಾ. ಮದ್ವೆ ಆದ ನಂತರ ಆಮೇಲೆ ಗಂಡನ ಮನೆಗೆ ಹೋದಂದ್ರೆ, ಗಂಡ ಬಿಡದಿದ್ರೆ
ಆತರ ಎಲ್ಲ ಏನಿಲ್ಲ. ಅದು ಬೇಜಾರಿದೆ ನಂಗೆ. ನಮ್ ಧನ್ಯ ಅವರು ಅಂತವ್ರನ್ನ ಮದ್ವೆ ಆಗೋದು ಇಲ್ಲ, ಅದಕ್ಕೆ ಅವ್ರು ಇಷ್ಟು ಟೈಮ್ ತಗೋತಾ ಇರೋದು. ಅಡ್ಜಸ್ಟ್ ಆಗ್ಬೇಕಂತ ಫಸ್ಟ್ ಆಫ್ ಆಲ್ ನಿಮಗೆ ಏಯ್ ನಮಗ್ ಅಡ್ಜಸ್ಟ್ ಆಗೋದ್ ಬೇಡಮ್ಮ, ಫಸ್ಟ್ ನಿಮಗೆ, ಫಸ್ಟ್ ಪ್ರಿಫರೆನ್ಸ್ ನಿಮ್ಗೆ ಇರ್ಬೇಕು. ರೀಲ್ಸ್ ಮಾಡಕ್ಕೆ ಬಿಡ್ಬೇಕಲ್ಲ. ಅಲ್ಲ ಅದು ರೀಲ್ಸ್ ಮಾಡೋದು ಸೆಕೆಂಡ್ರಿ, ಜೀವನ ಫಸ್ಟ್. ಹೌದು. ಜೀವನದಲ್ಲಿ ನಿಮ್ ಜೊತೆ ಖುಷಿಯಾಗಿದ್ರೆ ಸಾಕು, ಆಮೇಲೆ ನಮ್ ಜೊತೆ ಖುಷಿಯಾಗಿರಿ, ಆಯ್ತಾ? ಆಯ್ತು. ಇನ್ನೊಂದು ಏನ್ ಗೊತ್ತಾ, ಗೊತ್ತಿಲ್ಲ. ಇಲ್ಲಿ ಮೇಲೆ ಆಕಾಶದಲ್ಲಿ ಫ್ಲೈಟ್ ಹೋಗ್ತಾ ಇದೆ, ಅಲ್ಲಿಂದ ನೋಡ್ತಾ ಇದ್ದೇನೆ ಹುಡುಗ ಎಲ್ಲಾದ್ರೂ ಕಾಣಿಸ್ತಾರ ಅಂತ. ಫ್ಲೈಟ್ ಅಲ್ಲಿ ಹೋಗೋ ಹುಡುಗನೇ ಬೇಕಾ ನಿಮ್ಗೆ? ಅಯ್ಯೋ ಅಕ್ಕ. ಸರಿಮಾ, ಸರಿ ಆಯ್ತು. ಸರಿ ಸರಿ, ಮತ್ತೆ ಸಿಗೋಣ, ಆದಷ್ಟು ಬೇಗ ಊರಿಗೆ ಬರೋಣ, ನಾವು ಕಾಯ್ತಾ ಇದೀವಿ. ಬಾಯಲ್ಲಿ ಹೇಳೋದಷ್ಟೇ, ಸುಮ್ನೆ ಇರಿ. ಈ ಮೂವಿ ಶೂಟಿಂಗ್ ಆದ ತಕ್ಷಣ ಬರ್ತೀವಿ. ಮೂವಿ ಶೂಟಿಂಗ್ ಆಗಿದ ತಕ್ಷಣ ಬರ್ತೀವಮ್ಮ, ಸರಿನಾ? ನಿಮ್ಗೂ ಗೊತ್ತಲ್ಲ ನಮ್ ಸಿಚುವೇಶನ್. ಆಯ್ತು, ಬಂದಾದ್ಮೇಲೆ ನಾನು ಒಪ್ಕೊಳ್ತೀನಿ. ಅಲ್ಲ ನಮ್ಗೇನು ಊರ್ ಇಷ್ಟನೇ ಇಲ್ವಾ ಹಂಗಂದ್ರೆ? ಹೌದು, ಇಷ್ಟ ಇದೆ. ನೀವೇನು ಗೊತ್ತಾ, ಪ್ರಯತ್ನ ಪಡಿ ಬೇಗ ಬರ್ಲಿಕ್ಕೆ. ಆದಷ್ಟು ಬೇಗ ಬರ್ತೀವಿ, ಆಯ್ತಾ? ಆಯ್ತಾಯ್ತು, ಬನ್ನಿ ಆಯ್ತಾ? ಸರಿಮಾ, ಬ್ಲಾಗ್ ವಿಡಿಯೋಸ್ ಎಲ್ಲ ಮಾಡುವ. ಸರಿ. ನಮ್ಮ ಸಣ್ಣವ್ರು ಆಕಳಿಸ್ತಾ ಇದಾರೆ, ನಿದ್ದೆ ಮಾಡ್ಬೇಕನ್ಸುತ್ತೆ. ನಿಮ್ಮನೆ ನುಂಬಿರ್ತಾರೆ, ಜಾಗ್ರತೆ. ಅಷ್ಟೊಗಳ ಬಾಯಿ ತೆಗಿತಾರೆ. ಒಂದೊಂದ್ಸಲಿ ಮಲಗಿದ್ದಾಗ ನೋಡ್ಬೇಕು, ಮೊಸಳೆನೆ ಅನ್ಕೋಬೇಕು ನಾನು. ಇಲ್ಲ ಅವ್ಳು ಇರೋದು ಬಿಟ್ಟೆ. ಸುಮ್ನೆ ಹೇಳೋದಕ್ಕ, ಅವ್ರು ಹೇಳೋದ ನೀ ನಂಬ್ತ್ಯಾ? ನಾನು ಇನ್ನು ಅದಕ್ಕಿನ್ನ ಪಿಟ್ಟೆನೆ. ಸರಿಮಾ, ಟಾಟಾ, ಹುಷಾರು ನೀವು. ಬಾಯ್ ಅಕ್ಕ, ಗುಡ್ ನೈಟ್, ಮಿಸ್ ಯು. ನೀವು ಹುಷಾರು, ಟಾಟಾ ಆಯ್ತಾ? ಸರಿಮಾ, ಬಾಯ್. ಆಯ್ತು, ಬಾಯ್ ಬಾಯ್. ಬಾಯ್, ಟಾಟಾ. ಗೈಸ್, ನಮ್ ಧನ್ಯ ಅವ್ರ ಜೊತೆ 5 ನಿಮಿಷ ಟೈಮ್ ಸ್ಪೆಂಡ್ ಮಾಡಕ್ಕಂತೂ ಆಗೋದೇ ಇಲ್ಲ. ಅವ್ರು ಮಾತಾಡ್ತಿದ್ರೆ ನಮ್ ಜೊತೆ ಮಾತಾಡ್ತಾನೆ ಇರ್ತಾರೆ, ನಾವು ಅಷ್ಟೇ ಅವ್ರ ಜೊತೆ ಮಾತಾಡ್ತಾ ಇದ್ರೆ ಮಾತಾಡ್ತಾನೆ ಇರ್ತೀವಿ, ಅಷ್ಟೊತ್ತು ಮಾತಾಡ್ತೀವಿ. ಏನಕ್ಕಂದ್ರೆ ನಮ್ ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಇದೆ, ಮತ್ತೆ ಅಷ್ಟು ಚೆನ್ನಾಗಿ ಇಟ್ಕೊಂಡಿದೀವಿ ಬಾಂಡಿಂಗ್ನ, ಅಲ್ವಾ ಅಮ್ಮ? ಅವ್ರು ನಮಗ್ ಸಪೋರ್ಟಿವ್ ಆಗಿ ತುಂಬಾ ಇರ್ತಾರೆ. ಮನೆಗೆ ಹೋದ್ರೆ ಮಕ್ಕಳನ್ನ ನೋಡ್ಕೊಂಡಂಗೆ ನೋಡ್ಕೋತಾರೆ, ಏನ್ ಕೇಳಿದ್ರು ಮಾಡ್ಕೊಡ್ತಾರೆ. ತುಂಬಾ ಅಂದ್ರೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ ಎಲ್ಲಾ ವಿಚಾರದಲ್ಲೂ. ಅಡಿಗೆ ಮಾಡ್ಕೊಡೋದ್ರಿಂದ ಹಿಡಿದು ನಮ್ಗೆ ವಿಡಿಯೋ ಮಾಡ್ಕೊಡೋದ್ವರ್ಗು ತುಂಬಾ ಹೆಲ್ಪ್ ಮಾಡ್ತಾರೆ. ಪ್ಯೂರ್ ಹಾರ್ಟ್ ಪರ್ಸನ್. ಹೌದು, ಏನ್ ಕಲ್ಮಶ ಕೂಡ ಅವಳ ಮನ್ಸಲ್ಲಿ ಇಲ್ಲ. ತುಂಬಾ ಇನ್ನೋಸೆಂಟ್ ಗರ್ಲ್, ತುಂಬಾ ಇನ್ನೋಸೆಂಟ್. ಏನ್ ಅಕ್ಕ ಇವಾಗ ಏನ್ ಹೇಳ್ಬೇಕಂತಾನೆ ಗೊತ್ತಿಲ್ಲ, ಅಷ್ಟು ಪರ್ಫೆಕ್ಟ್ ಅವಳು, ಅಲ್ವಾ? ಹೌದು. ಮುಂದೆ ವ್ಲಾಗಲ್ಲಿ ನಾವು ಇವಾಗ ಮೂವಿದು ರಿಹರ್ಸಲ್ ಸ್ಟಾರ್ಟ್ ಆಗ್ತಾ ಇದೆ. ನಾಳೆಯಿಂದನೇ ಸ್ಟಾರ್ಟ್ ಅದು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಾಳೆ ಮತ್ತೆ ಸಿಗೋಣ. ಮೂವಿ ರಿಹರ್ಸಲ್ ಯಾವ ಥರ ಇರುತ್ತೆ, ಟೀಮ್ಗೆ ಯಾರ್ಯಾರು ಸೆಲೆಕ್ಟ್ ಆಗಿದ್ದಾರೆ ಅಂತ ನೆಕ್ಸ್ಟ್ ವ್ಲಾಗಲ್ಲಿ ನೋಡ್ತೀರಾ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಲವ್ ಯು ಆಲ್. ಲವ್ ಯು. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು